Welcome back. ಇದು ನಮ್ಮ ಇಂಗ್ಲೀಷ್ ಲೆಸನ್ಸ್ ಫ್ರಮ್ VijayiBhava ಯೂಟ್ಯೂಬ್ ಚಾನಲ್ DC ಕರ್ನಾಟಕ. ಈಗ ನಾವು ಹಂತವಾಗಿ ವಿ ಆರ್ ಜಸ್ಟ್ ಪ್ರೊಸೀಡಿಂಗ್ ಟುವರ್ಡ್ಸ್ ದ ನೆಕ್ಸ್ಟ್ ಫ್ಯೂ ಕಾನ್ಸೆಪ್ಟ್ಸ್. ಐ ಹೋಪ್ ದಟ್ ಯು ಆಲ್ ಹ್ಯಾವ್ ಬೀನ್ ಕಂಟಿನ್ಯೂಸ್ಲಿ ವಾಚಿಂಗ್ ದ ವಿಡಿಯೋಸ್. ಯಾಕಂದರೆ ಫೌಂಡೇಶನ್ಸ್ ಮತ್ತು ಬೇಸಿಕ್ಸ್ ಎಲ್ಲನೂ ಸುಮಾರು ವಿಡಿಯೋಸ್ ಮಾಡಿದ್ದೀವಿ ಈಗಾಗಲೇ. ಆ್ಯಂಡ್ ವಿ ಎಕ್ಸ್ಪೆಕ್ಟ್ ದಟ್ ದಿಸ್ ಇಸ್ ಸಮಥಿಂಗ್ ಲೈಕ್ ಅ ಫಾಲೋ ಅಪ್. ಸೊ ಯು ಹ್ಯಾವ್ ಟು ಕೀಪ್ ಟ್ರ್ಯಾಕ್. ನೀವು ಹಳೆದೆಲ್ಲ ಒಂದು ಬೇಸಿಕ್ ಇಟ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ದಿಸ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್ ಟು ಯು. ಸೊ ಇಂಡಿವಿಜುವಲ್ ಕಾನ್ಸೆಪ್ಟ್ಸ್ ಆಗಿ ತಗೊಂಡು ಅದನ್ನು ನೋಡೋದಕ್ಕಿಂತನೂ ಐ ರಿಕ್ವೆಸ್ಟ್ ಯು ಆಲ್ ಟು ಸಿ ದಟ್ ಯು ಜಸ್ಟ್ ಗೋ ಟು ದ ಪ್ರೀವಿಯಸ್ ವಿಡಿಯೋಸ್ ಆ್ಯಂಡ್ ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಇಟ್. ಪ್ರಾಕ್ಟೀಸ್ ಮಾಡದೇ ಇದ್ದರೆ ಅದು ಬರೋದು ತುಂಬ ಕಷ್ಟ ಆಗುತ್ತೆ. ಸೊ ದೇರ್ಫೋರ್ ಟುಡೇ in the previous one we saw about helping verbs. ಸ್ವಲ್ಪ ಡೀಟೇಲ್ಡ್ ಆಗಿ ನಾವು ನೋಡಿದ್ವಿ. ಆ್ಯಂಡ್ ವಿ ಆಲ್ರೆಡಿ ಹ್ಯಾವ್ ಟೋಲ್ಡ್ ಯು ದಟ್ ನಾವು ಗ್ರಾಮರ್ನ ಒಂದು ಇದಾಗಿ ತುಂಬ ಕಟ್ಟುನಿಟ್ಟಾಗಿ ಸ್ಟ್ರಿಕ್ಟಾಗಿ ನಾವು ಅದನ್ನು ಗ್ರಾಮರ್ ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋ ಕನ್ವೆನ್ಷನಲ್ ಮೆಥಡನ್ನು, ಟ್ರೆಡಿಷ್ನಲ್ ಮೆಥಡನ್ನ ನಾವು ಫಾಲೋ ಮಾಡ್ತಾ ಇಲ್ಲ. ನಿಮಗೆ ಹೇಗೆ ಈಸಿ ಮಾಡೋದು ಅಂತ ಹೇಳಿ ವಿ ಆರ್ ವರ್ಕಿಂಗ್ ಔಟ್ ಬೆಟರ್ ವೇಸ್, ನ್ಯೂ ವೇಸ್, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್ ಅಂತ ಹೇಳಿ. ಸೊ ಹಾಗಾಗಿ ಹೆಲ್ಪಿಂಗ್ ವರ್ಬ್ಸ್ ಫಸ್ಟ್ ಪಾರ್ಟಲ್ಲಿ ನಾವು ಬಿ ಫಾರ್ಮ್ಸ್ ಬಗ್ಗೆ ನಾವು ಮಾತಾಡಿದ್ವಿ. ಸೊ ದ ವೇರಿಯಸ್ ಫಾರ್ಮ್ಸ್ ಆಫ್ ಬಿ ಲೈಕ್ ಆಮ್, ಈಸ್, ವಾಸ್, ವರ್. ಓಕೆ, ಸೊ ಇಷ್ಟನ್ನೆಲ್ಲ ನಾವು ಮಾಡಿದ್ದೀವಿ ಆ್ಯಂಡ್ ಇನ್ಕ್ಲೂಡಿಂಗ್ ದ ಪ್ರೊನೌನ್ಸ್. ಈಗ ಅದರ ಒಂದು ಕಂಟಿನ್ಯೂಯೇಷನ್ ಮಾಡಿಕೊಂಡು ಐ ಹೋಪ್ ದಟ್ ಯು ವಿಲ್ ಸ್ಟೇ ವಿತ್ ಮೀ ಸೊ ದಟ್ ವಿ ಕ್ಯಾನ್ ಮೂವ್ ಟು ದ ನೆಕ್ಸ್ಟ್ ಪಾರ್ಟ್. ಇದು ಕಾಮನ್ ಟೇಬಲ್ ನಾನು ತಗೊಂಡಿರೋದು ಫಾರ್ ದ ಹೋಲ್ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳಿ. ನಾವು ವರ್ಬ್ಸ್ ಅಂತ ಹೇಳುವಾಗ ನಾವು ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಕ್ರಿಯಾಪದ, ಪಾರ್ಟ್ಸ್ ಆಫ್ ಸ್ಪೀಚ್, ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ವಿ ಆರ್ ಡೀಲಿಂಗ್ ವಿತ್ ದ ಇಂಡಿವಿಜುವಲ್ ಕಾನ್ಸೆಪ್ಟ್ ಆನ್ ಹೆಲ್ಪಿಂಗ್ ವರ್ಬ್ಸ್. ಆಲ್ ರೈಟ್, ಹೆಲ್ಪಿಂಗ್ ವರ್ಬ್ಸ್ ಅಂತ ಹೆಸರೇ ಹೇಳೋ ಥರ ಇಟ್ ಈಸ್ ಅ ಸಪೋರ್ಟಿಂಗ್ ವರ್ಬ್ ವಿಚ್ ಇಸ್ ದೇರ್ ಇನ್ ದ ಸೆಂಟೆನ್ಸ್. ಆಲ್ ರೈಟ್, ವಿಚ್ ಇಸ್ ಹೆಲ್ಪಿಂಗ್ ದ ಅದರ್ ವರ್ಡ್ಸ್ ಇನ್ ದ ಸೆಂಟೆನ್ಸ್. ಹಾಗಾಗಿ ಹೆಲ್ಪಿಂಗ್ ವರ್ಬ್ಸಲ್ಲಿ ವಿ ಸಾ ದಟ್ ದೇರ್ ಆರ್ 23 ಹೆಲ್ಪಿಂಗ್ ವರ್ಬ್ಸ್ ಅಥವಾ ಆಕ್ಸಿಲಿಯರಿ ವರ್ಬ್ಸ್. ಆಕ್ಸಿಲಿಯರಿ ಮೀನ್ಸ್ ಅಗೇನ್ ಅಟ್ಯಾಚ್ಡ್ ಅಥವಾ ಅಡಿಷ್ನಲ್ ಆಗಿ ನಮಗೆ ಸಪೋರ್ಟ್ ಮಾಡುವಂಥದ್ದು. ದೇ ಆರ್ ಆಲ್ವೇಸ್ ಕಾಲ್ಡ್ ಆಸ್ ಆಕ್ಸಿಲಿಯರಿ ವರ್ಬ್ಸ್, ಸಪೋರ್ಟಿವ್ ವರ್ಬ್ಸ್ ಅಂತ. ನಾವು ಅದರಲ್ಲಿ ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ಮತ್ತು ಮೋಡಲ್ಸ್ ಅಂತ ಹೇಳ್ತೀವಿ. ಸೊ ಪ್ರೈಮರಿ ಅಂತ ಹೇಳಿದಾಗ ಅದರಲ್ಲಿ ಪ್ರೈಮರಿಯಲ್ಲೂ ಸಹ 3 ಫಾರ್ಮ್ಸ್ ಇರೋವಂಥದ್ದು. ಒನ್ ಈಸ್ ದ ಬಿ ಫಾರ್ಮ್ ಆಫ್ ದ ವರ್ಬ್, ಹ್ಯಾವ್ ಫಾರ್ಮ್ ಆಫ್ ದ ವರ್ಬ್ ಆ್ಯಂಡ್ ಡೂ ಫಾರ್ಮ್ ಆಫ್ ದ ವರ್ಬ್. ಓಕೆ, ಈಗ ಬಿ ಫಾರ್ಮಲ್ಲಿ ನಾವು ಈಗಾಗಲೇ ನೋಡಿದ್ದೀವಿ ಇನ್ ದ ಪ್ರೀವಿಯಸ್ ವಿಡಿಯೋದಲ್ಲಿ. ಈಸ್ ನೋಡಿದ್ದೀವಿ, ಆಮ್, ಆರ್, ವಾಸ್, ವರ್, ಬೀನ್ ಆ್ಯಂಡ್ ಬೀಯಿಂಗ್ ಅನ್ನೋದು. ಬೀನ್, ಬೀಯಿಂಗ್ ವಿ ಹ್ಯಾವ್ ಸ್ಟಿಲ್ ನಾಟ್ ಟಚ್ಡ್, ಬಟ್ ಇಷ್ಟುವರೆಗೂ ನಾವು ಮಾಡಿದ್ದೀವಿ ಬಿಕಾಸ್ ದೇ ಆರ್ ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ಸ್ ಆ್ಯಂಡ್ ದ ಮೋಸ್ಟ್ ರೆಗ್ಯುಲರ್ ಫಾರ್ಮ್ಸ್. ನೀವು ಯಾವುದೇ ಒಂದು ಕಾನ್ವರ್ಸೇಷನ್, ಯಾವುದೇ ಸೆಂಟೆನ್ಸ್ ಮಾತಾಡಿದಾಗ್ಲೂ ಸಹ ಈ ಬೇಸಿಕ್ ಫಾರ್ಮ್ಸ್ ಬಂದೇ ಬರುತ್ತೆ. ಬಿ ಫಾರ್ಮ್ಸ್ ಅಂತ ಇನ್ ಡೀಟೇಲ್ ಮಾಡಿದ್ದೀವಿ. ಪ್ಲೀಸ್ ಗೋ ಬ್ಯಾಕ್ ಟು ದಟ್ ವಿಡಿಯೋ ಅಗೇನ್. ಆಲ್ ರೈಟ್, ಈಗ ಟುಡೇ ವಿ ಆರ್ ಫೋಕಸಿಂಗ್ ಆನ್ ದ ನೆಕ್ಸ್ಟ್ ಫಾರ್ಮ್ ಆಫ್ ದಿ ಪ್ರೈಮರಿ ಹೆಲ್ಪಿಂಗ್ ವರ್ಬ್ ಕಾಲ್ಡ್ ಆಸ್ ದಿ ಹ್ಯಾವ್ ಆ್ಯಂಡ್ ದ ಡೂ ಫಾರ್ಮ್ಸ್ ಆಫ್ ದ ವರ್ಬ್ಸ್. ಸೊ ಇದು 3 ಪ್ರೈಮರಿ ಅಂದರೆ ಬಹಳ ಫಂಡಮೆಂಟಲ್, ಬೇಸಿಕ್ ಆಗಿರೋದು. ನಾವು ವರ್ಬ್ ಅಂತ ಹೇಳಿದಾಗ ಆ್ಯಕ್ಷನ್ ವರ್ಬ್ ನಾವು ಮಾತಾಡ್ತಾ ಇಲ್ಲ. ವಿ ಆರ್ ಟಾಕಿಂಗ್ ಅಬೌಟ್ ದ supportive verbs, auxiliary verbs. So this one we have gone in detail. Please go back to that. And ಇವತ್ತು ನಾವು have verb ಮತ್ತು do verb ನ ಮಾಡ್ತಾ ಇದ್ದೀವಿ. ಈಗ have verb ಅಲ್ಲಿ there are 4 forms, that is have, has, had as well as having. So ಈಗ ನಾವು ನೋಡ್ತಾ ಹೋಗೋಣ what it is ಅಂತ ಹೇಳಿ. All right. ಸೊ ಇದರಲ್ಲಿ 4 ಫಾರ್ಮ್ಸ್ ಇದೆ ಆಫ್ ಹ್ಯಾವ್. ಯಾವ್ದ್ಯಾವುದು? ಹ್ಯಾಸ್, ಹ್ಯಾವ್, ಹ್ಯಾಡ್ ಆ್ಯಂಡ್ ಹ್ಯಾವಿಂಗ್. ಓಕೆ, ನಾವು ಈಗ ಹ್ಯಾಸ್ ಯಾವಾಗ ಯೂಸ್ ಮಾಡ್ತೀವಿ, ಹ್ಯಾವ್ ಯಾವಾಗ ಯೂಸ್ ಮಾಡ್ತೀವಿ, ಹ್ಯಾಡ್ and having. These are all the 4 forms of have. ಈಗ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿದಾಗ ಹ್ಯಾವ್ ಅಂದರೆ ಏನು? ಇಟ್ ಈಸ್ ಸಮ್ಟೈಮ್ಸ್ ಇಟ್ ಈಸ್ ಅ ಪೊಸಿಷನ್ ಅಲ್ಲ. ಪ್ಲೀಸ್ ಗೋ ಟು ದ ಸ್ಪೆಲ್ಲಿಂಗ್ ಆ್ಯಂಡ್ ದ ಪ್ರೊನೌನ್ಸಿಯೇಷನ್. ಪೊಸೆಷನ್, POSSESSION. ಪೊಸೆಷನ್ ಅಂದರೆ ನಮ್ಮ ಹತ್ರ ಒಂದು
ನಾವು ಹೊಂದಿರುವಂಥದ್ದು, ನಮ್ಮ ಹತ್ರ ಇರೋ ಅಂಥದ್ದು. ಆಲ್ ರೈಟ್. ಸೊ ಹಾಗಾಗಿ ಹ್ಯಾವಿಂಗ್ ಅಂತ ಹೇಳಿದ್ರೆ ನಮ್ಮ ಹತ್ರ ಅದು ಇದೆ ಅಂತ ಹೇಳಿ, ಪೊಸೆಸ್ಸಿಂಗ್ ಇಟ್, ಓನಿಂಗ್ ಇಟ್, ಓಕೆ, ದಟ್ ಐ ಆಮ್ ಹ್ಯಾವಿಂಗ್ ಇಟ್ ಅಂತ ಹೇಳಿ. ಸೊ ಹಾಗಾಗಿ ಹ್ಯಾವ್ ಅನ್ನೋದು ಒಂದು ಪೊಸೆಷನ್ ಥರ. ನಾವು ಹ್ಯಾಸ್ ಅನ್ನೋದು ಸಿಂಗ್ಯುಲರ್ ಆಗಿ ಪ್ರೆಸೆಂಟಲ್ಲಿ ಯೂಸ್ ಮಾಡೋದು. ಸಿಂಗ್ಯುಲರ್ ನಾವು ವಿ ಹ್ಯಾವ್ ಆಲ್ರೆಡಿ ಸೀನ್ ದ ಪ್ರೊನೌನ್ಸ್ ಐ, ವಿ, ಯು, ದೆನ್ he, she, they. ಇವೆಲ್ಲನೂ ಸಹ ಪ್ರೊನೌನ್ಸ್ ಅನ್ನೋದಲ್ಲಿ ಫಸ್ಟಿಂದನೂ ನಾವು ಮಾತಾಡ್ತಾ ಬಂದಿದ್ದೀವಿ. ಯಾಕೆ ಅಂತಂದರೆ ಬಿಗಿನಿಂಗ್ ಆಫ್ ಅ ಸೆಂಟೆನ್ಸಲ್ಲಿ ಒಂದು ಸಬ್ಜೆಕ್ಟ್ ವಿಷಯ ಅಲ್ಲ, ಸಬ್ಜೆಕ್ಟ್ ಅಂದರೆ ಯಾರ ಬಗ್ಗೆ ಆ ಸೆಂಟೆನ್ಸ್ ಇದೆ ಅನ್ನೋದು ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಸಬ್ಜೆಕ್ಟ್ ನಾವು ಮಾತಾಡಬೇಕಂದ್ರೆ ಇಟ್ ಯೂಶ್ವಲಿ ಬಿಗಿನ್ಸ್ ವಿತ್ ಐ and we first person, you and you second person, he, she, they. ಇಷ್ಟು ನೆನ್ಪಿಟ್ಕೊಳ್ಳಿ ನೀವು. I and we, I is singular, okay, we is plural first person ಅಲ್ಲಿ, you and you, okay, then for second person, he singular, he ಅವನು, she ಅವಳು, they ಅವರು. ಈ ಥರ ಇರೋವಾಗ ಇಲ್ಲಿ has ಅಂತ ಬಂದಿದೆ. Now let me take an example. I have a book. This is first person pronoun. ಈಗ ಐ ಹ್ಯಾವ್ ಅ ಬುಕ್, ಇದು ಆಬ್ಜೆಕ್ಟ್ ಬಂದಿದೆ, ನೌನ್ ಇದೆ, ಇದು ಆರ್ಟಿಕಲ್, ಓಕೆ. ದಿಸ್ ಈಸ್ ದ ಹೆಲ್ಪಿಂಗ್. ಈಗ ಒಂದು ವರ್ಬ್ ಇದೆ ಇಲ್ಲಿ. ನಾವು ಪ್ಲೀಸ್ ಅಂಡರ್ಸ್ಟ್ಯಾಂಡ್, ವರ್ಬ್ಸಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಹೆಲ್ಪಿಂಗ್ ವರ್ಬ್ ಆ್ಯಂಡ್ ದಿ ಅದರ್ ಒನ್ ಈಸ್ ದ ಮೇನ್ ವರ್ಬ್. ಓಕೆ, ಪ್ಲೀಸ್ ರಿಮೆಂಬರ್. ಈಗ ಈ ಮೇನ್ ವರ್ಬ್ ಅನ್ನೋದು ಯಾವುದು, ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರುವಂತಹ ಆ್ಯಕ್ಷನ್ ವರ್ಡ್, ಮೇನ್ ವರ್ಬ್ ಅಥವಾ ಆ್ಯಕ್ಷನ್ ವರ್ಡ್ ಅಂತ ಹೇಳ್ತೀವಿ. ಆ್ಯಕ್ಷನ್ ವರ್ಡ್ ಅಂದರೆ ಕನ್ನಡದಲ್ಲಿ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ದಿ ಕ್ರಿಯಾಪದ. ಆಲ್ ರೈಟ್. ಸೊ ಆದರೆ ಕನ್ನಡದಲ್ಲಿ ಹೆಲ್ಪಿಂಗ್ ವರ್ಬ್ಸ್ಗೆ ಯಾವುದು ಇಲ್ಲ, ಬಿಕಾಸ್ ಈಗ ನೌನ್ ನಾಮಪದ ಅಂತ ಹೇಳ್ತೀವಿ. ಅದೇ ಥರ ಕ್ರಿಯಾಪದಗೆ ವಿ ಕಾಲ್ ಇಟ್ ಆಸ್ ವರ್ಬ್. ಆಲ್ ರೈಟ್. ಅದೇ ಥರ ಹೆಲ್ಪಿಂಗ್ ವರ್ಬ್ಗೆ ಕನ್ನಡದಲ್ಲಿ ಈಕ್ವಲೆಂಟ್ ಇಲ್ಲ. ನಾವು ಆದರೆ ಇಂಗ್ಲೀಷಲ್ಲಿ ಈಗ ನಾವು ವೆನ್ ಯು ಸಿ ದಿಸ್ ಸೆಂಟೆನ್ಸ್ ಐ ಹ್ಯಾವ್ ಅ ಬುಕ್, ಯಾವುದೇ ಸೆಂಟೆನ್ಸಲ್ಲಿ ವರ್ಬ್ ಇಲ್ಲದೆ ದೆರ್ ಇಸ್ ನೋ ಸೆಂಟೆನ್ಸ್ ಇನ್ ಇಂಗ್ಲೀಷ್. ವರ್ಬ್ ಅನ್ನೋವಾಗ ಕ್ರಿಯಾಪದ ಮಾತ್ರ ವರ್ಬ್ ಅಂತ ಅಂದ್ಕೋಬೇಡಿ. ಅನದರ್ ಎಕ್ಸಾಂಪಲ್, ಐ ಆಮ್ ಅ ಹ್ಯೂಮನ್ ಬೀಯಿಂಗ್ ಅಥವಾ ಐ ಆಮ್ ಅ ಹ್ಯೂಮನ್, ಸಿಂಪಲಾಗಿ ಮಾಡ್ಕೊಳ್ಳೋಣ. ಈಗ ಐ ಈಸ್ ಅ ಸಬ್ಜೆಕ್ಟ್ ಫಸ್ಟ್ ಪರ್ಸನ್ ಇರೋವಾಗ ಇಲ್ಲಿ ಯಾವುದು ವರ್ಬ್ ಅಂತ ನೀವು ಆಲೋಚನೆ ಮಾಡ್ಬೋದು. ನಾವು ಜಸ್ಟ್ ಸಿ ಆಮ್ ಈಸ್ ದ ಮೇನ್ ವರ್ಬ್. ಯಾವಾಗ ಮೇನ್ ವರ್ಬ್ ಕ್ರಿಯಾಪದ ಇಲ್ವೋ ಆಗ ಹೆಲ್ಪಿಂಗ್ ವರ್ಬ್ ಬಿಕಮ್ಸ್ ದ ಮೇನ್ ವರ್ಬ್. ಇಟ್ ಟೇಕ್ಸ್ ಅಪ್ ದ ರೋಲ್ ಆಫ್ ದ ಮೇನ್ ವರ್ಬ್. ಓಕೆ. ಸೊ ಹಾಗಾಗಿ ಎಲ್ಲ ಸೆಂಟೆನ್ಸಲ್ಲೂ ವರ್ಬ್ ಇದ್ದೇ ಇರುತ್ತೆ, ಆದರೆ ಆ್ಯಕ್ಷನ್ ವರ್ಡ್ಸೇ ಇರಬೇಕು ಅಂತ ಅಲ್ಲ. ಸೊ ಇಲ್ಲಿ ನೋಡಿ, ಆ್ಯಮ್ ಅನ್ನೋದು ನಾನು ಮನುಷ್ಯಳು ಅಂತ ಅಂದಾಗ ಅಲ್ಲಿ ಆ್ಯಮ್ ಅನ್ನೋದು ಮನುಷ್ಯಳು ಇದ್ದೇನೆ ಅಂತ ಹೇಳಿದಾಗ ಆ್ಯಮ್ ಈಸ್ ಟೇಕಿಂಗ್ ಅಪ್ ದ ರೋಲ್ ಆಫ್ ದ ಮೇನ್ ವರ್ಬ್. ಓಕೆ. ಸೊ ಹಾಗಾಗಿ ಇಲ್ಲಿ ವರ್ಬ್ ಇದೆ. ನಾವು ಅದೇ ಥರ ಇಲ್ಲಿ ಐ ಹ್ಯಾವ್ ಅ ಬುಕ್ ಅಂತ ಹೇಳಿದಾಗ ಹ್ಯಾವ್ ಟೇಕ್ಸ್ ಅಪ್ ದ ರೋಲ್ ಆಫ್ ದ ಮೇನ್ ವರ್ಬ್. ಇದು ಹೆಲ್ಪಿಂಗ್ ವರ್ಬ್ ಅಂತ ಇದ್ರೂ ಸಹ ಇಲ್ಲಿ ಮೇನ್ ವರ್ಬ್ ಇಲ್ಲದೇ ಇರೋದ್ರಿಂದ ಹೆಲ್ಪಿಂಗ್ ವರ್ಬೇ ಮೇನ್ ವರ್ಬ್ ಆಗ್ತಾ ಇದೆ. Is it clear to you? So I have a book. ಇದು ಯಾವುದೇ ಥರ ಆದರೂ ತಗೊಳ್ಳಿ, ವೆದರ್ ಇಟ್ ಈಸ್ ಅ ಹೆಲ್ಪಿಂಗ್ ಆರ್ ದ ಮೇನ್ ವರ್ಬ್ ಥರ ನೀವು ತಗೋಬೇಕು. ಸೊ ಐ ಹ್ಯಾವ್ ಅ ಬುಕ್ ಅಂದರೆ ಅರ್ಥ ಏನು? ನನ್ನ ಹತ್ರ ಒಂದು ಪುಸ್ತಕ ಇದೆ. ದಟ್ ಮೀನ್ಸ್ ನಾನು ಅದರ ಓನರ್ಶಿಪ್. ದಟ್ ಮೀನ್ಸ್ ನನ್ನ ಹತ್ರ ಇದೆ ಅಂತ ಹೇಳಿದ್ರೆ ಅದು ನನ್ನದು ಅನ್ನೋದಲ್ವಾ. ಸೊ ಐ ಹ್ಯಾವ್ ಅ ಬುಕ್ ಅಂದರೆ ನನ್ನ ಹತ್ರ ಇದೆ ಅಂತ ಹೇಳಿದಾಗ ಐ ಓನ್ ಇಟ್, ಐ ಹ್ಯಾವ್ ದಟ್ ಓನರ್ಶಿಪ್ ವಿತ್ ಮೀ ಅಂತ ಹೇಳಿ ಐ ಹ್ಯಾವ್ ಅ ಪೊಸೆಷನ್ ಆಫ್ ದಟ್ ಬುಕ್ ಅಂತ ಅರ್ಥ ಆಗುತ್ತೆ. ಹಾಗಾಗಿ ಅನದರ್ ಥಿಂಗ್ ಇಸ್ ದಟ್ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಇಲ್ಲದೆ ಇರುವಾಗ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಥರ ಆಗುತ್ತೆ. ಇನ್ನೂ ಕೆಲವು ಸೆಂಟೆನ್ಸಸಲ್ಲಿ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್ ಎರಡೂ ಸಹ ಇರುತ್ತೆ. ವಿಲ್ ಗೋ ಆನ್ ಅಬ್ಸರ್ವಿಂಗ್ ದಿಸ್. ನಾವು ಇಲ್ಲಿ ಐ ಹ್ಯಾವ್ ಅ ಬುಕ್ ಆಯಿತು, ಸರಿ. ನಾವು ಪ್ಲೂರಲ್ಗೆ ಏನು ಬರುತ್ತೆ? ಐ ಹ್ಯಾವ್ ಅಂತ ಅಂದಮೇಲೆ
ಓಕೆನಾ, ಐ ಹ್ಯಾವ್ ಅ ಬುಕ್. ಸರಿ, ನಾವು ಪ್ಲೂರಲ್ಗೆ ಏನು ಬರ್ಬೋದು? ವಿ ಹ್ಯಾವ್ ಅ ಬುಕ್. ನೋಡಿ, ವಿ ಬಂದು ಪ್ಲೂರಲ್, ದಿಸ್ ಇಸ್ ಸಿಂಗ್ಯುಲರ್. ಈ ಸಿಂಗ್ಯುಲರ್ ಅಂದರೆ ಏಕವಚನ, ಪ್ಲೂರಲ್ ಅಂತ ಅಂದರೆ ಬಹುವಚನ. ನಮ್ಮ ಹತ್ರ ಒಂದು ಪುಸ್ತಕ ಇದೆ, ಇದು ನನ್ನ ಹತ್ರ ಒಂದು ಪುಸ್ತಕ ಇದೆ, ಡಿಫ್ರೆನ್ಸ್ ಇದೆ. ದೆನ್ ನೆಕ್ಸ್ಟ್ ಒನ್, ಸೆಕೆಂಡ್ ಪರ್ಸನಲ್ಲಿ ಯು ಹ್ಯಾವ್ ಅ ಬುಕ್ ಅಂದರೆ ಇದು ನಿನ್ನ ಹತ್ರ ಅಂತಲೂ ಆಗ್ಬೋದು ಅಥವಾ ನಿಮ್ಮ ಹತ್ರ ಅಂತಲೂ ಆಗಬಹುದು. ಯು ಹ್ಯಾವ್ ಅ ಬುಕ್, ಇಟ್ ಕ್ಯಾನ್ ಮೀನ್ ಬೋತ್ ಫಾರ್ ಸಿಂಗ್ಯುಲರ್ ಆಸ್ ವೆಲ್ ಆಸ್ ಪ್ಲೂರಲ್ ಸೆಂಟೆನ್ಸ್. ಓಕೆ, ಯು ಹ್ಯಾವ್ ಅ ಬುಕ್. ಓಕೆ, ಇಲ್ಲೆಲ್ಲ ನೋಡಿ ಹ್ಯಾವೇ ಬಂದಿದೆ. ಸಿಂಗ್ಯುಲರ್ ಇದ್ರೂ ಸಹ ಐ ಬಂದಾಗ ಹ್ಯಾಸ್ ಬರಲ್ಲ. ಯಾಕೆ? ಬಿಕಾಸ್ ಯೂಶಲ್ ಆಗಿ ಐ ಹ್ಯಾಸ್ ಅ ಬುಕ್ ಅಂತ ಬರೋದಿಲ್ಲ, ಐ ಹ್ಯಾವ್ ಅ ಬುಕ್ ಅಂತಲೇ ಬರುತ್ತೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದರೆ ಯೂಶ್ವಲ್ ಆಗಿ ನಾವು ಹ್ಯಾಸ್ ಅಥವಾ ಹ್ಯಾವ್ ಅಂತ ಹೇಳಿದಾಗ ಈ ಹ್ಯಾಸನ್ನು ಒಂದೇ ಸಿಂಗ್ಯುಲರ್ಗೆ ಯೂಸ್ ಮಾಡೋದು, ಹ್ಯಾವನ್ನು ಪ್ಲೂರಲ್ಗೆ ಯೂಸ್ ಮಾಡೋದು. ಆದರೆ ಇಲ್ಲಿ ಹ್ಯಾಸನ್ನು ಇಲ್ಲಿ ಯೂಸ್ ಮಾಡೋಕ್ಕೆ ಬರೋದಿಲ್ಲ, ಹ್ಯಾವೇ ಬರುತ್ತೆ. ಅದೇ ಥರ ಅಕಸ್ಮಾತ್ ಯು ಅಲ್ಲಿ ಒಬ್ಬರೇ ಇದ್ದರು ಅಂತಂದರೆ ಯು ಹ್ಯಾಸ್ ಅ ಬುಕ್ ಅಂತ ಹೇಳಬಾರ್ದು, ಯು ಹ್ಯಾವ್ ಅ ಬುಕ್ ಅಂತಲೇ ಹೇಳಬೇಕು. ಇದು ಎಕ್ಸೆಪ್ಷನ್ಸ್ ಅಂತ. ಅಂದರೆ ಕೆಲವೊಂದು ಸತಿ ಮಾತಿನ ಸಂದರ್ಭದಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಪ್ರತಿಯೊಂದು ಸಹ ರೂಲ್ ಪ್ರಕಾರ ಹೋಗೋದಿಲ್ಲ. ಸಿಂಗ್ಯುಲರ್ ಹ್ಯಾಸ್, ಸೊ ಎಲ್ಲೆಲ್ಲಿ ಸಿಂಗ್ಯುಲರ್ ಬರುತ್ತೋ ಎಲ್ಲ ಕಡೆ ಹ್ಯಾಸೇ ಹಾಕಬೇಕು ಅಂತಂದರೆ ಆಗೋದಿಲ್ಲ. ಐ ಹ್ಯಾಸ್ ಅ ಬುಕ್ ಅಂತ ಹೇಳಿದ್ರೆ ದೆರ್ ಇಸ್ ನೋ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ದೇರ್. ಹಾಗಾಗಿ ಐ ಹ್ಯಾವ್ ಅ ಬುಕ್ ಅಂತಲೇ ಬರಬೇಕು. ಅದೇ ಥರ ಒಬ್ಬ ವ್ಯಕ್ತಿ ನಿನ್ನ ಹತ್ರ ಪುಸ್ತಕ ಇದೆ ಅಂತ ಹೇಳುವಾಗ ಯು ಹ್ಯಾಸ್ ಅ ಬುಕ್ ಅಂತ ಹೇಳಕ್ಕೆ ಬರೋದಿಲ್ಲ, ಯು ಹ್ಯಾವ್ ಅ ಬುಕ್ ಅಂತಾನೆ ಹೇಳಬೇಕು. ಇದು ಎಕ್ಸೆಪ್ಷನ್ಸ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್. ಇದು ಯಾಕೆ ಹೀಗೆ ಅಂತ ಅಂದರೆ ಅದು ಇರೋದೇ ಹಾಗೆ. ಸೊ ಅದನ್ನು ನಾವು ಪ್ರಾಕ್ಟೀಸಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕೇ ಹೊರತು ಅದನ್ನು ತರ್ಕ ಮಾಡೋದಕ್ಕೆ ನಮ್ಗೆ ಬರೋದಿಲ್ಲ, ಆಗ ನಮಗೆ ಮಿಸ್ಟೇಕ್ಸ್ ಆಗುತ್ತೆ. ಸೊ ಡೋಂಟ್ ಗೋ ಕಂಪ್ಲೀಟ್ಲಿ ಬೈ ದ ರೂಲ್ಸ್. ಇದನ್ನು ನಾವು ಪ್ರಾಕ್ಟೀಸಿಂದ ಅರ್ಥ ಮಾಡ್ಕೋಬೇಕು, ಭಾಷೆ ಕಲಿತಾ ಮಾತಾಡಬೇಕು. ಆಲ್ರೈಟ್, ಸೊ ಇದೆಲ್ಲ ಸೂಕ್ಷ್ಮತೆಗಳನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ನಾವು ಈಗ ಹ್ಯಾಸ್ ಸಿಂಗ್ಯುಲರ್, ಹ್ಯಾವ್ ಪ್ಲೂರಲ್, ಬಟ್ ಐ ಸಿಂಗ್ಯುಲರ್ ಇದ್ದರೂ ಸಹ ಹ್ಯಾವೇ ಹಾಕಬೇಕು, ಯು ಸಿಂಗ್ಯುಲರ್ ಇದ್ದರೂ ಸಹ ಹ್ಯಾವೇ ಹಾಕಬೇಕು, ಆಮೇಲೆ ವಿ ಪ್ಲೂರಲ್ ಇದ್ದರೂ ಹ್ಯಾವೇ ಹಾಕಬೇಕು. ಸೊ ಇಲ್ಲಿ ಯಾವುದೇ ಬಂದರೂ ಹ್ಯಾವ್ ಇರುತ್ತೆ. ಅಲ್ಲಿ ಸಿಂಗ್ಯುಲರ್ ಯಾವಾಗ ಬರುತ್ತೆ ನೋಡೋಣ. ಸಿಂಗ್ಯುಲರ್ ಎಲ್ಲಿ ಬರುತ್ತೆ? ಹೀ ಥರ್ಡ್ ಪರ್ಸನ್, ಶೀ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಆವಾಗ ಶೀ ಹ್ಯಾಸ್ ಅ ಬುಕ್, ಹೀ ಹ್ಯಾಸ್ ಅ ಬುಕ್ ಅಂತ ಬರುತ್ತೆ. ಹ್ಯಾಸ್ ಎಲ್ಲಿ ಬರುತ್ತೆ ಅಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಮಾತ್ರ ಹ್ಯಾಸ್ ಬರುತ್ತೆ, ಫಸ್ಟ್ ಪರ್ಸನ್ ಮತ್ತು ಸೆಕೆಂಡ್ ಪರ್ಸನ್ಗೆ ಬರೋದಿಲ್ಲ. ಪ್ಲೀಸ್ ರಿಮೆಂಬರ್ ದ್ಯಾಟ್. ಸೊ ಹ್ಯಾಸ್ ಎಲ್ಲಿ ಬರುತ್ತೆ? ಹ್ಯಾಸ್ ಬಂದು ಒನ್ ಮೋರ್ ಥಿಂಗ್, ಇಟ್ ಈಸ್ ಪ್ರೆಸೆಂಟ್ ಟೆನ್ಸ್. ಈಗ ನೋಡಿ, ನಾವು ಈಗ ಪ್ರೆಸೆಂಟ್ ಅಂತ ಅಂದರೆ ಹ್ಯಾಸ್ ಅಂತ ಬರುತ್ತೆ, ಪಾಸ್ಟ್ಗೆ ಹ್ಯಾಡ್ ಅಂತ ಹೇಳ್ತೀವಿ, ಪಾಸ್ಟ್ ಟೆನ್ಸ್ ಆಫ್ ಹ್ಯಾಸ್ ಅಂತಂದರೆ ಹ್ಯಾಡ್. ಓಕೆ, ಮತ್ತು ಹ್ಯಾವಿಂಗ್ ಅದು ಕಂಟಿನ್ಯೂಸ್ ಫಾರ್ಮ್, ವಿಲ್ ಕಮ್ ಟು ದಟ್. ಮತ್ತು ಇಲ್ಲಿ ಹ್ಯಾಸ್ ಆ್ಯಂಡ್ ಹ್ಯಾವ್ ಅಂತ ನೋಡಿದಾಗ ಶಿ ಹ್ಯಾಸ್ ಅ ಬುಕ್ ಸಿಂಗ್ಯುಲರ್. ಅದೇ ಥರ ದೇ ಹ್ಯಾವ್ ಅ ಬುಕ್. ಈಗ ನೋಡಿ, ದೇ ಅಂತ ಬಂದಾಗ ಥರ್ಡ್ ಪರ್ಸನ್ ಪ್ಲೂರಲ್. ಓಕೆ, ಪ್ಲೂರಲ್ ಬಂದಾಗ ಹ್ಯಾವ್ ಬರುತ್ತೆ. ಸೊ ದೇ ಹ್ಯಾವ್ ಅ ಬುಕ್. ಸೊ ಸಿಂಗ್ಯುಲರ್ದು ಎಲ್ಲಿ ಬರುತ್ತೆ? ಹ್ಯಾಸ್ ಎಲ್ಲಿ ಬರುತ್ತೆ? ಓನ್ಲಿ ಫಾರ್ ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿ ಮಾತ್ರ ಹ್ಯಾಸ್ ಬರುತ್ತೆ. ಇಸ್ ಇಟ್ ಕ್ಲಿಯರ್ ಟು ಯು? ಸೊ ಇದು ನೆನ್ಪಿಟ್ಕೊಳ್ಳಿ, ಹ್ಯಾಸ್ ಎಲ್ಲಿ ಬರೋದು ಅಂತೇಳಿ. ಮಿಕ್ಕಿದೆಲ್ಲ ಕಡೆನೂ ಸಹ ಹ್ಯಾವ್ ಬರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇನ್ ದಟ್, ಇಂಗ್ಲೀಷ್ ಐ ಟೋಲ್ಡ್ ಯು ದಟ್ ಈಗ ಆರ್ಡರ್ ಯಾವ ಥರ ಇರುತ್ತೆ ಅಂತಂದರೆ, ಐ ಆಮ್ ಅ ಸ್ಟೂಡೆಂಟ್ ಅಂತ ಹೇಳುವಾಗ ನೀವು ಕನ್ನಡದಲ್ಲಿ ನೀನು ಯಾರು ಅಂತ ಹೇಳಿದ್ರೆ, ನಾನು ಒಬ್ಬ ವಿದ್ಯಾರ್ಥಿ, ನಾನು ವಿದ್ಯಾರ್ಥಿನಿ ಅಂತ ಹೇಳುವಾಗ ನಾನು ವಿದ್ಯಾರ್ಥಿನಿ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಎಷ್ಟು ಅಡಿಷನ್ಸ್ ಇದೆ. ಐ ಸ್ಟೂಡೆಂಟ್ ಅಂತ ಹೇಳಬಾರ್ದು. ಓಕೆ, ಐ ಆಮ್ ಅ ಸ್ಟೂಡೆಂಟ್ ಅನ್ನೋವಾಗ ಅಲ್ಲಿ ಇದು ಕನ್ನಡದಲ್ಲಿ ಇಲ್ಲ. ಆಲ್ ರೈಟ್, ಇಟ್ ಈಸ್ ನಾಟ್ ದೇರ್. ಆದರೆ ಇಂಗ್ಲೀಷಲ್ಲಿ ಬರುತ್ತೆ. ಐ ಆಮ್ ಅ ಸ್ಟೂಡೆಂಟ್, ವಿ ಆರ್ ಸ್ಟೂಡೆಂಟ್ಸ್. ಓಕೆ, ಅದೇ ಕನ್ನಡದಲ್ಲಿ ಏನು ಬರುತ್ತೆ? ನಾವು ವಿದ್ಯಾರ್ಥಿಗಳು.
ನಾನು ವಿದ್ಯಾರ್ಥಿನಿ, ನಾವು ವಿದ್ಯಾರ್ಥಿಗಳು. ಐ ಆಮ್ ಅ ಸ್ಟೂಡೆಂಟ್, ವಿ ಆರ್ ಸ್ಟೂಡೆಂಟ್ಸ್ ಅಂತ ಹೇಳ್ತಿದ್ವಿ ಅಲ್ವಾ. ಇದು ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ನಾನು ವಾಟ್ ಐ ವಾಂಟೆಡ್ ಟು ಸೇ ಇಸ್ ದಟ್ ಈಗ ಆರ್ಡರ್, ನೀವು ಯಾವಾಗಲೂ ಒಂದು ಸೆಂಟೆನ್ಸನ್ನು ಫಾರ್ಮ್ ಮಾಡೋವಾಗ ಫಸ್ಟ್ ಬಿಗಿನ್ ಇಟ್ ಲೈಕ್ ದಿಸ್. ಇಲ್ಲಿ ಒಂದು ನಾವು ಇದು ಅಂದರೆ ಒಂದು ಸೆಂಟೆನ್ಸ್ ಹೇಳೋವಾಗ ಫಸ್ಟ್ ಇದು ಬರಬೇಕು, ಸಬ್ಜೆಕ್ಟ್ ಬರಬೇಕು, ವರ್ಬ್ ಬರಬೇಕು, ನೆಕ್ಸ್ಟ್ ಏನೇನು ಬರುತ್ತೆ ಅದಕ್ಕೆ ರಿಲೇಟೆಡ್ ಆಗಿ ಅದು ಬರುತ್ತೆ, ಅದು ಆರ್ಡರ್. ಕನ್ನಡದಲ್ಲಿ ಆ ಆರ್ಡರ್ ಬೇರೆ ಥರ ಇರುತ್ತೆ. ಸೊ ಇಂಗ್ಲೀಷಲ್ಲೇನು, ಫಸ್ಟ್ ಇಟ್ ಶುಡ್ ಬಿ ದ ಟಾಪಿಕ್ ವರ್ಡ್ ಅಥವಾ ಸಬ್ಜೆಕ್ಟ್, ದೆನ್ ದ ಹೆಲ್ಪಿಂಗ್ ವರ್ಬ್ ಆರ್ ದ ಮೇನ್ ವರ್ಬ್, ದೆನ್ ದ ಆಬ್ಜೆಕ್ಟ್ ಅಥವಾ ಬೇರೆ ನೌನ್, ವಾಟ್ ಎವರ್ ಇಟ್ ಈಸ್. ಇದು ಆರ್ಡರ್. ಪ್ಲೀಸ್ ರಿಮೆಂಬರ್, ಈ ಆರ್ಡರಲ್ಲೇ ಬರಬೇಕು. ದೆನ್ ದ ಕನ್ಸ್ಟ್ರಕ್ಷನ್ ಆಫ್ ದ ಸೆಂಟೆನ್ಸ್ ವಿಲ್ ಬಿ ವೆರಿ ವೆರಿ ಪರ್ಫೆಕ್ಟ್ಲಿ ಅರೇಂಜ್ಡ್. ಆಯಿತಾ? ಅದಕ್ಕೆ ನಾನು ಈ ಎಕ್ಸಾಂಪಲ್ಸನ್ನು ಕೊಡ್ತಾ ಇದ್ದೀನಿ. ನಾವು ಕಮಿಂಗ್ ಬ್ಯಾಕ್ ಟು ದಿಸ್. ಸೊ ಇಲ್ಲಿ ಹ್ಯಾಸು ಮತ್ತು ಹ್ಯಾವ್ದು ಕ್ಲಿಯರೆನ್ಸ್ ಆಯ್ತಲ್ಲ. ದೆನ್ ನೆಕ್ಸ್ಟ್ ಒನ್, ನಾವು ಈಗ ಹ್ಯಾಡ್. ಹ್ಯಾಡ್ ನೋಡುವಾಗ ಹ್ಯಾಡ್ ಎಲ್ಲಿ ಬರುತ್ತೆ ನೋಡಿದಾಗ ಹ್ಯಾಸಿನ ಪಾಸ್ಟ್ ಟೆನ್ಸ್ ಬಂದು ಹ್ಯಾಡ್, ಇದು ಪ್ರೆಸೆಂಟ್. ಓಕೆ, ಪ್ರೆಸೆಂಟ್ ಟೆನ್ಸ್ ಅಂದರೆ ಪ್ರಸ್ತುತ. ಹ್ಯಾಡ್ ಅಂತ ಅಂದರೆ ಭೂತಕಾಲ ಅಥವಾ ಪಾಸ್ಟ್ ಟೆನ್ಸ್, ಭೂತಕಾಲ. ಓಕೆ, ಇದು ಪ್ರಸ್ತುತ. ಫೈನ್. ಈಗ ಹ್ಯಾಡ್ ಹೇಳುವಾಗ ಎಲ್ಲಿ ಬರುತ್ತೆ ಹ್ಯಾಡ್? ನಾವು ಅದೇ ಎಕ್ಸಾಂಪಲ್ ತಗೊಂಡ್ರೆ ಐ ಹ್ಯಾಡ್ ಅ ಬುಕ್. ನಾವು ಸಿ ಸಬ್ಜೆಕ್ಟ್, ವರ್ಬ್ and article and a noun. This is the sequence ಅಥವಾ order. I had a book. Past tense, hasಗೆ haveಗೆ ಎರಡಕ್ಕೂ ಸೇರಿ ಒಂದೇ past tense had. Had is common to all the sentences in the past. ಅದು ಪಾಸ್ಟಲ್ಲಿ ಪ್ಲೂರಲ್ ಇರಲಿ ಸಿಂಗ್ಯುಲರ್ ಇರಲಿ ಏನೇ ಇದ್ರೂ ಸಹ ಹ್ಯಾಡೇ ಬರುತ್ತೆ. ಹಾಗಾಗಿ ಐ ಹ್ಯಾಡ್ ಅ ಬುಕ್, ವಿ ಹ್ಯಾಡ್, ಈಗ ಎ ಅಂದರೆ ಒಂದು, ಆದರೆ ವಿ ಹ್ಯಾಡ್ ಅ ಬುಕ್. ಓಕೆ, ದೆನ್ ಯು ಹ್ಯಾಡ್ ಎ ಬುಕ್. ಬಟ್ ಇದೆಲ್ಲ ಪಾಸ್ಟ್ ಟೆನ್ಸ್. ನನ್ನ ಹತ್ರ ಒಂದು ಪುಸ್ತಕ ಇತ್ತು. ಹ್ಯಾಡ್ ಅಂತಂದರೆ ಇತ್ತು, ಹ್ಯಾವ್ ಅಂತಂದರೆ ಇದೆ. ಓಕೆ, ಸೊ ಐ ಹ್ಯಾಡ್ ಅ ಬುಕ್, ವಿ ಹ್ಯಾಡ್ ಅ ಬುಕ್, ಯು ಹ್ಯಾಡ್ ಅ ಬುಕ್, ಶಿ ಹ್ಯಾಡ್ ಅ ಬುಕ್, ದೆನ್ ದೇ ಹ್ಯಾಡ್ ಅ ಬುಕ್. Are you getting it? So had in the past tense is common to all the first, second and the third persons. Clear ಆಯ್ತಾ? Then having ಎಲ್ಲಿ ಯೂಸ್ ಮಾಡೋದು? ಎಕ್ಸಾಂಪಲ್, ಪ್ಲೀಸ್ ರಿಮೆಂಬರ್ ING ಇದ್ದರೆ ಇದು ಕಂಟಿನ್ಯೂಯಸ್ ಫಾರ್ಮ್. ಕಂಟಿನ್ಯೂಯಸ್ ಅಂತ ಅಂದ್ರೇನು? ಇರ್ತಾ ಇದೆ ನನ್ನ ಹತ್ರ, ಅಂದರೆ ಇಟ್ ಈಸ್ ವಿತ್ ಮೀ, ಕಂಟಿನ್ಯೂಯಸ್ಲಿ ವಿತ್ ಮೀ. ಎಕ್ಸಾಂಪಲ್, ಐ am having, we are having, you are having, she is having, etc. ಬರುತ್ತಲ್ಲ. ಓಕೆ, ಈಗ ಹ್ಯಾವಿಂಗ್ ಅನ್ನೋದು ING ಬಂದರೆ ಹ್ಯಾವ್ ಮಾತ್ರ ಅಲ್ಲ, ಎಲ್ಲೇ ING ಬಂದರೂ ಅದು ಕಂಟಿನ್ಯೂಯಸ್ ಫಾರ್ಮ್. ಓಕೆ, ನಾವು ಐ ವಾಂಟ್ ಟು ಟಚ್ ಅಪಾನ್ ಒನ್ ಮೋರ್ ಥಿಂಗ್ ದೇರ್. ಹ್ಯಾವಿಂಗ್ ಅಂತ ಕನ್ಸಿಡರ್ ಮಾಡುವಾಗ ಈ ಹ್ಯಾವಿಂಗ್ನ ಯಾವ್ಯಾವ ಟೆನ್ಸಲ್ಲಿ ಹಾಕ್ಬೋದು? ನಾವು ಐ ಆಮ್ ಹ್ಯಾವಿಂಗ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಐ ವಾಸ್ ಹ್ಯಾವಿಂಗ್, ಇದು ಪಾಸ್ಟ್. ನೀವು ಪ್ರೀವಿಯಸ್ ಸೆಷನ್ ನೋಡಿದರೆ ಬಿ ಫಾರ್ಮಲ್ಲಿ ನೋಡಿದರೆ ಆಮ್ ಪಾಸ್ಟ್ ಟೆನ್ಸ್ ವಾಸ್. ಓಕೆ, ಈಗ ಐ ಆಮ್ ಹ್ಯಾವಿಂಗ್ ಅಂತಂದರೆ ನನ್ನ ಹತ್ರ ಇದೆ ಪ್ರಸ್ತುತ ಪ್ರೆಸೆಂಟ್ ಟೆನ್ಸ್. ಐ ವಾಸ್ ಹ್ಯಾವಿಂಗ್ ಅಂದರೆ ಪಾಸ್ಟ್. ಐ ವಾಸ್ ಹ್ಯಾವಿಂಗ್ ನನ್ನ ಹತ್ರ ಇತ್ತು, ಇವಾಗಿಲ್ಲ. ಸಿಮಿಲರ್ಲಿ ವೆನ್ ಯು ಸೇ ಯು ಆರ್ ಹ್ಯಾವಿಂಗ್, ನಿನ್ನ ಹತ್ರ ಒಂದು ಪುಸ್ತಕ ಇದೆ ಅಂತ ಅಂದಾಗ ಯು ಆರ್ ಹ್ಯಾವಿಂಗ್ ಅಂದರೆ ಇನ್ನೂ ನಿನ್ನ ಹತ್ತಿರನೇ ಇದೆ ಅಂತ ಹೇಳಿ ಯು ಆರ್ ಹ್ಯಾವಿಂಗ್. ಯು ವರ್ ಹ್ಯಾವಿಂಗ್ ಅಂತಂದರೆ ಡಿಫ್ರೆನ್ಸ್ ಏನು ಇಲ್ಲಿ ನೋಡಿ. ವಾಟ್ ಈಸ್ ಓಕೆ, ಯು ಆರ್ ಹ್ಯಾವಿಂಗ್ ಅಂತಂದರೆ ನಿನ್ನ ಹತ್ರ ಪುಸ್ತಕ ಇದೆ. ಯು ಆರ್ ಹ್ಯಾವಿಂಗ್ ಅ ಬುಕ್.
ಇಲ್ಲಿ ಯು ವರ್ ಹ್ಯಾವಿಂಗ್ ಅ ಬುಕ್. ಯು ವರ್ ಅಂದರೆ ನಿನ್ನ ಹತ್ತಿರ ಪುಸ್ತಕ ಇತ್ತು. ಇಲ್ಲಿ ನಿನ್ನ ಹತ್ರ ಪುಸ್ತಕ ಇದೆ, ಇಲ್ಲಿ ನಿನ್ನ ಹತ್ರ ಪುಸ್ತಕ ಇತ್ತು. ಅಲ್ಲಿ ನೋಡಿ, ಆರ್ ವರ್ ಪಾಸ್ಟ್ ಟೆನ್ಸ್. ಆರ್ ಈಸ್ ಪ್ರೆಸೆಂಟ್, ವರ್ ಈಸ್ ಪಾಸ್ಟ್. ಹ್ಯಾವಿಂಗ್ ಎಲ್ಲನೂ ಸೇಮೇ ಇದೆ ಎಕ್ಸೆಪ್ಟ್ ಆರ್ ಆ್ಯಂಡ್ ವರ್. ಚೇಂಜ್ ಆಗೋದೆಲ್ಲಿ ಪ್ರಸ್ತುತ ಅಥವಾ ಭೂತಕಾಲಕ್ಕೆ ಅಂತ ಹೇಳಿದಾಗ ಯು ಹ್ಯಾವಿಂಗ್ ಅ ಬುಕ್ ಅಂತ ಮಾತ್ರ ಹೇಳಬಾರ್ದು. ಅಲ್ಲಿ ಡಿಫ್ರೆನ್ಸ್ ಏನು ಬರುತ್ತೆ, ಯು ಆರ್ ಹ್ಯಾವಿಂಗ್ ಅ ಬುಕ್ ಅಂದರೆ ಪ್ರೆಸೆಂಟ್ ಟೆನ್ಸ್, ನಿನ್ನ ಹತ್ರ ಪುಸ್ತಕ ಇದೆ. ಯು ವರ್ ಹ್ಯಾವಿಂಗ್ ಅ ಬುಕ್ ಅಂತಂದರೆ ನಿನ್ನ ಹತ್ರ ಪುಸ್ತಕ ಇತ್ತು, ಇವಾಗ ಗೊತ್ತಿಲ್ಲ. ಸೊ ರಿಮೆಂಬರ್ ದ್ಯಾಟ್. ಇದನ್ನೆಲ್ಲ ನಾವು ಮಿಸ್ ಮಾಡಿಬಿಟ್ಟು ಐ ಈಟಿಂಗ್, ಐ ಗೋಯಿಂಗ್, ಶಿ ಗೋಯಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಮೀನಿಂಗ್ಲೆಸ್ ಸೆಂಟೆನ್ಸಸ್. ಯಾಕೆಂದರೆ ಅಲ್ಲಿ ಕನೆಕ್ಷನ್ ಬೇಕು. ವೆದರ್ ಯು ಆರ್ ಟಾಕಿಂಗ್ ಅಬೌಟ್ ದ ಪ್ರೆಸೆಂಟ್ ಆರ್ ದ ಪಾಸ್ಟ್, ಯಾವ ಟೆನ್ಸಲ್ಲಿ ಮಾತಾಡ್ತಿದ್ದೀರಾ, ಯಾವ ಟೈಮಲ್ಲಿ ಮಾತಾಡ್ತಿದ್ದೀರಾ ಅನ್ನೋ ಸ್ಪಷ್ಟತೆ ಬೇಕು. ಹಾಗಾಗಿ ದೀಸ್ ಆರ್ ವೆರಿ 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 ಇಂಪಾರ್ಟೆಂಟ್. ನಾವು ಐ ಆಮ್ ಹ್ಯಾವಿಂಗ್, ಐ ವಾಸ್ ಹ್ಯಾವಿಂಗ್, ಯು ಆರ್ ಹ್ಯಾವಿಂಗ್, ಯು ಆರ್ ಹ್ಯಾವಿಂಗ್, ಶಿ ಈಸ್ ಹ್ಯಾವಿಂಗ್ ಅಂದರೆ ಏನು ನೀವೇ ಹೇಳಿ. ಶಿ ಈಸ್ ಹ್ಯಾವಿಂಗ್ ಅಂದರೆ ಏನು, ಅವಳ ಹತ್ರ ಇದೆ. ಅದೇ ಥರ ಹೀ ಈಸ್ ಹ್ಯಾವಿಂಗ್, ಅದೇ ಪ್ಲೂರಲ್ ಇತ್ತು ಅಂತಂದರೆ ದೇ ಆರ್ ಹ್ಯಾವಿಂಗ್, ಅವರ ಹತ್ತಿರ ಇದೆ. ಆರ್ ಅನ್ನೋದೇನು ತೋರಿಸ್ತಾ ಇದೆ, ಈಗ ಅವರ ಹತ್ರ ಇದೆ, ಪ್ರಸ್ತುತ ಪ್ರೆಸೆಂಟ್ ಟೆನ್ಸ್. ಅದನ್ನೇ ನಾವು ಪಾಸ್ಟ್ ಹೇಳಿದ್ರೆ ಇದನ್ನು ಪಾಸ್ಟಿಗೆ ಮಾಡಿ ಹ್ಯಾವಿಂಗೇ ಇರುತ್ತೆ. ಹ್ಯಾವಿಂಗ್ ಎಲ್ಲೂ ಚೇಂಜ್ ಆಗ್ತಾ ಇಲ್ಲ, ಕಂಟಿನ್ಯೂಯಸ್ ಫಾರ್ಮ್. ಇದು ಪ್ರೆಸೆಂಟ್ ಕಂಟಿನ್ಯೂಯಸ್. ಈಸ್ ಪ್ಲಸ್ ಹ್ಯಾವಿಂಗ್ ಪ್ರೆಸೆಂಟ್ ಕಂಟಿನ್ಯೂಯಸ್, ಆರ್ ಪ್ಲಸ್ ಹ್ಯಾವಿಂಗ್ ಪ್ರೆಸೆಂಟ್ ಕಂಟಿನ್ಯೂಯಸ್, ಆಮ್ ಪ್ಲಸ್ ಹ್ಯಾವಿಂಗ್ ಪ್ರೆಸೆಂಟ್ ಕಂಟಿನ್ಯೂಯಸ್. ಆದರೆ ವಾಸ್ ಪ್ಲಸ್ ಹ್ಯಾವಿಂಗ್ ಪಾಸ್ಟ್ ಕಂಟಿನ್ಯೂಯಸ್. ದಿಸ್ ಈಸ್ ಪಾಸ್ಟ್. ಐ ಎನ್ ಜಿ ಇದ್ದರೆ ಕಂಟಿನ್ಯೂಯಸ್. ಓಕೆ, ಆಮ್ ಈಸ್ ಪ್ರೆಸೆಂಟ್, ಐ ಎನ್ ಜಿ ಇದ್ದರೆ ಪ್ರೆಸೆಂಟ್ ಕಂಟಿನ್ಯೂಯಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಓಕೆ, ಇದೇ ಥರ ಈಸ್ ಇಲ್ಲಿ ಆರ್ ಪ್ರೆಸೆಂಟ್ ಪ್ಲಸ್ ಕಂಟಿನ್ಯೂಯಸ್, ವರ್ ಪಾಸ್ಟ್ ಪ್ಲಸ್ ಕಂಟಿನ್ಯೂಯಸ್, ಈಸ್ ಪ್ರೆಸೆಂಟ್ ಪ್ಲಸ್ ಕಂಟಿನ್ಯೂಯಸ್, ಆರ್ ಪ್ರೆಸೆಂಟ್ ಪ್ಲಸ್ ಕಂಟಿನ್ಯೂಯಸ್. ಓಕೆ, ಶಿ ಈಸ್ ಹ್ಯಾವಿಂಗ್ ಅ ಬುಕ್, ದೇ ಆರ್ ಹ್ಯಾವಿಂಗ್ ಅ ಬುಕ್. ಇದನ್ನು ಪಾಸ್ಟ್ ಮಾಡಿ. ಪಾಸ್ಟ್ ಹೇಗೆ ಬರುತ್ತೆ, ಶಿ ವಾಸ್ ಪ್ಲಸ್ ಹ್ಯಾವಿಂಗ್ ಅ ಬುಕ್. ಎಲ್ಲಿ ಚೇಂಜ್ ಆಯಿತು, ವಾಸ್ ಮಾತ್ರ ಚೇಂಜ್ ಆಯಿತು. ಯು ಜಸ್ಟ್ ಪುಟ್ ಈಸ್ ಬದಲಾಗಿ ವಾಸ್ ಹಾಕಿದರೆ ಅವಳ ಹತ್ರ ಪುಸ್ತಕ ಇತ್ತು. ಇದೆಲ್ಲ ಸೇಮ್ ಆ್ಯಸ್ ಇಟ್ ಈಸ್. ಹ್ಯಾವಿಂಗ್ ಕಂಟಿನ್ಯೂಯಸ್ ಫಾರ್ಮ್, ಐ ಎನ್ ಜಿ ಟು ಹ್ಯಾವ್. ಹ್ಯಾವ್ ಇಸ್ ದ ವರ್ಬ್ ದೇರ್. ಓಕೆ, ಸೊ ಆ ವರ್ಬ್ಗೆ ಐ ಎನ್ ಜಿ ಸೇರಿಸಿದಾಗ ಕಂಟಿನ್ಯೂಯಸ್ ಫಾರ್ಮ್ ಆಗತ್ತೆ. ಅದರ ಹಿಂದೆ ಅಗೇನ್ ವಾಸ್ ಒಂದು ಹೆಲ್ಪಿಂಗ್ ವರ್ಬ್ ಆಗ್ತಾ ಇದೆ. ನಾವು ಯು ಸಿ ಇನ್ ದಿಸ್ ಸೆಂಟೆನ್ಸ್ ಯು ಸಿ ದಟ್ ನಾವು ಹ್ಯಾವ್ ಮಾತಾಡ್ತಿದ್ವಿ ಅಲ್ಲ, ಹ್ಯಾವ್ ಈಸ್ ಅ ಹೆಲ್ಪಿಂಗ್ ವರ್ಬ್ ಅಂತ ನೋಡ್ತಾ ಇದ್ವಿ. ಈಗ ನೀವು ನೋಡಿದಾಗ ಐ ಆಮ್ ಹ್ಯಾವಿಂಗ್ ಅನ್ನೋವಾಗ ಹ್ಯಾವ್ ಬಂದು ಮೇನ್ ವರ್ಬ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ. ಅದರ ಜೊತೆಗೆ ಆಮ್ ಬಂದು ಹೆಲ್ಪಿಂಗ್ ವರ್ಬ್ ಆಗ್ತಾ ಇದೆ. ಇದೆಲ್ಲ ಸೆಂಟೆನ್ಸಸಲ್ಲೂ ಸಹ ಹ್ಯಾವ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ದ ಮೇನ್ ವರ್ಬ್. ರೂಟ್ ವರ್ಡ್ ಬಂದು ಹ್ಯಾವ್, ಅದಕ್ಕೆ ಐ ಎನ್ ಜಿ ಸೇರಿಸ್ತಾ ಇದ್ದೀವಿ. ಸೊ ಇಲ್ಲಿ ಹ್ಯಾವ್ ಈಸ್ ದ ರೂಟ್ ವರ್ಬ್. ಆ್ಯಂಡ್ ಇದೆಲ್ಲ ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಯಾವುದಾದ್ರು ಬರ್ತಿದೆ, ಆಮ್, ವಾಸ್, ವರ್, ಆರ್ ಮತ್ತು ಈ ದೆನ್ ಅಗೇನ್ ವಾಸ್, ಇದೆಲ್ಲನೂ ಸಹ ದೇ ಆರ್ ಆ್ಯಕ್ಟಿಂಗ್ ಆ್ಯಸ್ ಎ ಹೆಲ್ಪಿಂಗ್ ವರ್ಬ್ಸ್. ಸೊ ಇದನ್ನು ನಿಮ್ಗೇನು ಗೊತ್ತಾಯಿತು ಅಂತಂದರೆ ಆಲ್ ದೀಸ್ ಫಾರ್ಮ್ಸ್ ಹೆಲ್ಪಿಂಗ್ ವರ್ಬ್ಸ್ ಕ್ಯಾನ್ ಬಿ ಆಲ್ಸೋ, ಅಂದರೆ ಹೆಲ್ಪಿಂಗ್ ವರ್ಬ್ಸ್ ಮೇನ್ ವರ್ಬ್ಸ್ ಇತ್ತು ಅಂತ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ಸ್ ಆಗಿರುತ್ತೆ. ಅಕಸ್ಮಾತ್ ಮೇನ್ ವರ್ಬ್ಸ್ ಇಲ್ಲ ಅಂತ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ಸ್ ಬಿಕಮ್ ದ ಮೇನ್ ವರ್ಬ್ಸ್. ಓಕೆ, ಇಲ್ಲಿ ಮೇನ್ ವರ್ಬ್ ಬಂದು ಹ್ಯಾವ್ ಇರೋದ್ರಿಂದ ಇದು ಹೆಲ್ಪಿಂಗ್ ವರ್ಬ್ ಥರ ರೋಲ್ ತಗೊಳ್ತಾ ಇದೆ. ನಾವು ಶಿ ವಾಸ್ ಪ್ಲಸ್ ಹ್ಯಾವಿಂಗ್, ಇಲ್ಲಿ ಶಿ ವಾಸ್ ಬಂದು ಇಲ್ಲಿ ನೋಡಿ ದೇ ಆರ್ ಹ್ಯಾವಿಂಗ್ ಅ ಬುಕ್ ಪ್ರೆಸೆಂಟ್ ಕಂಟಿನ್ಯೂಯಸ್, ಶಿ ವಾಸ್ ಹ್ಯಾವಿಂಗ್ ಅ ಬುಕ್ ಈಸ್ ಪಾಸ್ಟ್ ಕಂಟಿನ್ಯೂಯಸ್. ಅವಳ ಹತ್ರ ಪುಸ್ತಕ ಇತ್ತು. ಆಲ್ ರೈಟ್, ನಾವು ಈಗ ದೇ ಪ್ಲೂರಲ್ಗೆ ಟ್ರೈ ಮಾಡೋಣ. ದೇ ಆರ್ ಹ್ಯಾವಿಂಗ್, ಸೊ ದೇ ಆರ್ ಹ್ಯಾವಿಂಗ್ ಬಂದು ಪ್ರೆಸೆಂಟ್ ಕಂಟಿನ್ಯೂಯಸ್. ಇದನ್ನು ಪಾಸ್ಟ್ ಮಾಡಿ ದೇ ವರ್ plus having. Okay, they are having, they were having. She was having. Third person singular,
she was having. The third person plural, they are having present tense, they were having past tense. Okay, so please go through this one. Now, ಈಗ ಒಂದು ಎಕ್ಸಸೈಸ್ ಮಾಡ್ತಾ ಹೋಗೋಣ. ಎಕ್ಸಸೈಸ್ ನೋಡೋಣ. I have a meeting at 2 p.m. Now come to the exercises. Understand. ಎಷ್ಟೆಷ್ಟು ಎಕ್ಸಸೈಸ್ ಮಾಡ್ತೀವಿ, you will understand it better. And now there was a suggestion from one of our commentators. ನೀವು ರೆಸ್ಪಾಂಡ್ ಮಾಡೋವಾಗ ನಮ್ಮ ವ್ಯೂವರ್ಸಿಂದ ಇಟ್ ಹ್ಯಾಡ್ ಟು ಬಿ ಸಬ್ಟೈಟಲ್ಡ್ ಅಂತ ಹೇಳಿದ್ರಿ. ಆದರೆ ಇದು ಬೋತ್ ಮಿಕ್ಸ್ಚರ್ ಆಫ್ ಟೂ ಲ್ಯಾಂಗ್ವೇಜಸ್, ಬೈಲಿಂಗ್ವಲ್ ಆಗಿ ನಾವು ಮಾಡ್ತಾ ಇರೋದ್ರಿಂದ ಬೋತ್ ಇಂಗ್ಲೀಷ್ ಆ್ಯಂಡ್ ಕನ್ನಡದಲ್ಲಿ ಎರಡು ಮಿಕ್ಸ್ ಮಾಡಿ, ಸೊ ದಟ್ ಇಟ್ ಶುಡ್ ಬೆನಿಫಿಟ್ ಅವರ್ ರೂರಲ್ ಸ್ಟೂಡೆಂಟ್ಸ್ ಅಂತ ಹೇಳಿ ನಾವು ಮಿಕ್ಸ್ ಮಾಡಿ ಮಾಡ್ತಿರೋದು. ಫುಲ್ಲಿ ಇಂಗ್ಲೀಷ್ನ ಮಾತಾಡಿದಿದ್ರೆ ಅದು ಎಷ್ಟೋ ಜನಕ್ಕೆ ಅದು ಕಂಪ್ಲೀಟ್ ಆಗಿ ಅರ್ಥ ಆಗ್ತಿರ್ಲಿಲ್ಲ. ಆ್ಯಂಡ್ ದಟ್ಸ್ ವೈ ವಿ ಆರ್ ಮಿಕ್ಸಿಂಗ್ ಅಪ್. ಓಕೆ, ಹೈಬ್ರಿಡ್ ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ. ಈಗ ಎರಡು ಭಾಷೆಯಲ್ಲಿ ನಾವು ಮಾಡ್ತಾ ಇರೋವಾಗ ಸಬ್ಟೈಟಲ್ಸ್ನ ಹಾಕೋದು ಕಷ್ಟ ಆಗುತ್ತೆ. ಸೊ ಯು ಪ್ಲೀಸ್ ಸಿ ದಟ್ ಯು ಲಿಸನ್ ಟು ವಾಟ್ ಎವರ್ ಈಸ್ ಬೀಂಗ್ ಟೋಲ್ಡ್. ಅಥವಾ ಇಫ್ ಯು ಫೀಲ್ ದಟ್ ನಾನು ಫುಲ್ ಇಂಗ್ಲೀಷಲ್ಲೇ ನಾವು ಮಾಡಬೇಕು ಅಂತಂದರೆ ಸರ್ಟನ್ಲಿ ವಿಲ್ ಡೂ ದ ಹೋಲ್ ಸೆಷನ್ ಓನ್ಲಿ ಇನ್ ಇಂಗ್ಲೀಷ್ ವಿತೌಟ್ ಮಿಕ್ಸಿಂಗ್ ಎನಿಥಿಂಗ್ ಇನ್ ಕನ್ನಡ. ಆಗ ನಿಮಗೆ ಸಬ್ಟೈಟಲ್ಸನ್ನು ಇನ್ಕ್ಲೂಡ್ ಮಾಡೋದು ಈಸಿ ಆಗುತ್ತೆ. ಓಕೆ, ನಾವು ಬಟ್ ಫಾರ್ ದ ಬೆನಿಫಿಟ್ ಆಫ್ ಅ ರೂರಲ್ ಸ್ಟೂಡೆಂಟ್ಸ್ ವಿ ಆರ್ ಕಂಬೈನಿಂಗ್ ಟೂ languages, okay, both in Kannada as well as English, so that you understand better anta heli. Now, I have a meeting. Now you tell me, please join me and tell me. ಇವಾಗ ಇಷ್ಟೆಲ್ಲ ಮಾಡಿದ್ದೀವಲ್ಲ, ಇಷ್ಟು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಈ ಎಕ್ಸಸೈಸನ್ನು ಮಾಡ್ತಾ ಹೋಗೋಣ. ಐ ಬಂದು ಪ್ರೊನೌನ್. ಐ ಅಂದರೆ ನಾನು. ಓಕೆ, ಐ ಹ್ಯಾವ್ ಅ ಮೀಟಿಂಗ್ ಅಟ್ 2 p.m. ಏನು ಅರ್ಥ ಆಯಿತು? ನನಗೆ ಇವತ್ತು 2 ಗಂಟೆಗೆ ಮೀಟಿಂಗ್ ಇದೆ, ಒಂದು ಮೀಟಿಂಗ್ ಇದೆ. ಎ ಅಂದರೆ ಒಂದು. ಓಕೆ, ಸೊ ಐ ಹ್ಯಾವ್ ಅ ಮೀಟಿಂಗ್ ಅಟ್ 2 p.m. ಈಗ ಹ್ಯಾವ್ ಅನ್ನೋದು ಪ್ರೆಸೆಂಟಾ ಪಾಸ್ಟಾ? ಇಟ್ ಈಸ್ ಪ್ರೆಸೆಂಟ್. ಸೊ ಹ್ಯಾವ್ ಈಸ್ ಪ್ರೆಸೆಂಟ್. ಇಲ್ಲಿ ಮೇನ್ ವರ್ಬ್ ಯಾವುದಾದ್ರೂ ಇದೆಯಾ? ಇಲ್ಲ. ಮೇನ್ ವರ್ಬ್ ಅಂದರೆ ಆ್ಯಕ್ಷನ್ ವರ್ಬ್ ಯಾವುದಾದ್ರೂ ಇದೆಯಾ? ಇಟ್ ಈಸ್ ನಾಟ್ ದೇರ್. ಹಾಗಾಗಿ ಹ್ಯಾವ್ ಎ ಮೇನ್ ವರ್ಬ್ ಆಗಿ ರೋಲ್ ಪ್ಲೇ ಮಾಡ್ತಾ ಇದೆ. ಇದು ಜನರಲ್ ಆಗಿ ನಾವು ಹ್ಯಾವ್ ಅನ್ನು ಹೆಲ್ಪಿಂಗ್ ವರ್ಬ್ ಅಂತ ಹೇಳಿದ್ರೂ ಸಹ ಇಲ್ಲಿ ಆಬ್ಸೆನ್ಸ್ ಆಫ್ ಮೇನ್ ವರ್ಬ್ ಇರೋದ್ರಿಂದ ಮೇನ್ ವರ್ಬೇ ಇಲ್ಲ, ಹಾಗಾಗಿ ಹ್ಯಾವ್ ಎ ಮೇನ್ ವರ್ಬ್ ಆಗ್ತಾ ಇದೆ. ಓಕೆ, ಸೊ ಮತ್ತೆ ಮೇನ್ ವರ್ಬಿನ ಅಗತ್ಯನೂ ಇಲ್ಲ. ದೇರ್ಫೋರ್ ದಿಸ್ ಇಟ್ ಸೆಲ್ಫ್ ಈಸ್ ದ ಮೇನ್ ವರ್ಬ್, ಆ್ಯಕ್ಷನ್ ವರ್ಬ್. ಐ ಹ್ಯಾವ್ ಅ ಮೀಟಿಂಗ್. ಅರ್ಥ ಆಗಿದೆಯಾ? ಈಗ ಇದು ಪ್ರೆಸೆಂಟ್ ಟೆನ್ಸ್, ಯಾಕೆಂದರೆ ಹ್ಯಾಡ್ ಮಾತ್ರ ಪಾಸ್ಟ್ ಟೆನ್ಸ್, ಹ್ಯಾಸ್, ಹ್ಯಾವ್ ಪ್ರೆಸೆಂಟ್ ಟೆನ್ಸ್. ಓಕೆ, ಹ್ಯಾವಿಂಗ್ ಅಂತ ಹೇಳೋವಾಗ ಹ್ಯಾವಿಂಗ್ಗೆ ಹಿಂದೆ ಏನು ಬರುತ್ತೆ ನೋಡ್ಕೋಬೇಕು, ಆವಾಗ ಅದು ಪ್ರೆಸೆಂಟಾ ಪಾಸ್ಟಾ ಗೊತ್ತಾಗತ್ತೆ. ಐ ಆಮ್ ಹ್ಯಾವಿಂಗ್, ಐ ವಾಸ್ ಹ್ಯಾವಿಂಗ್, ಯು ವರ್ ಹ್ಯಾವಿಂಗ್, ಆ ಥರ ನೋಡಿಕೊಂಡು ಆಗ ಹ್ಯಾವಿಂಗು ಯಾವ ಟೆನ್ಸ್ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಸೊ ಹ್ಯಾವಿಂಗ್ ಈಸ್ ಕಾಮನ್ ಟು ಆಲ್ ದ ಟೆನ್ಸಸ್, ಹ್ಯಾಡ್ ಈಸ್ ಕಾಮನ್ ಟು ಆಲ್ ದಿ ಪಾಸ್ಟ್ ಟೆನ್ಸಸ್. ಓಕೆ, ಇನ್ನು ಹ್ಯಾವ್ ಅನ್ನೋದು ಪ್ರೆಸೆಂಟ್ ಟೆನ್ಸಿಗೆ ಮಾತ್ರ. ನೌ ಯು ಸಿ ನೆಕ್ಸ್ಟ್ ಒನ್, ಶಿ ಹ್ಯಾಸ್ ಆಲ್ರೆಡಿ ಫಿನಿಶ್ಡ್ ಹರ್ ಹೋಮ್ವರ್ಕ್. ಅರ್ಥ ಏನು? ಶಿ ಹ್ಯಾಸ್, ಆಮೇಲೆ ಪ್ರೊನೌನ್ಸಿಯೇಷನ್ ಚೆನ್ನಾಗಿ ಹೇಳಿ. ಶಿ ಹ್ಯಾಸ್ ಆಲ್ರೆಡಿ ಫಿನಿಶ್ಡ್ ಹರ್ ಹೋಮ್ವರ್ಕ್ ಅನ್ನೋ ಥರ ಹೇಳಬಾರ್ದು. ಅಲ್ಲಿ ಹಾ ಬರಬೇಕು, ಅಲ್ಲಿ ಉಚ್ಚಾರಣೆ ಕರೆಕ್ಟಾಗಿರಬೇಕು. ಸೊ ಶಿ ಹ್ಯಾಸ್ ಆಲ್ರೆಡಿ ಫಿನಿಶ್ಡ್ ಹರ್ ಹೋಮ್ವರ್ಕ್. ಓಕೆ, ಅಲ್ಲಿ ಹ ನೋಡಿ, ಹ್ಯಾಸ್ ಆಲ್ರೆಡಿ ಫಿನಿಶ್ಡ್ ಹರ್ ಹೋಮ್ವರ್ಕ್. ಹೋಮ್ವರ್ಕ್ ಅಲ್ಲ, ಹೋಮ್ವರ್ಕ್. ನಾವು ಏನು, ಅವಳು ಆಲ್ರೆಡಿ ಅವಳ ಹೋಮ್ವರ್ಕನ್ನು ಮುಗಿಸಿದಾಳೆ ಅಂತ. ಶಿ ಸಿಂಗ್ಯುಲರ್, ಫೈನ್. ಸೊ ಶಿ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಯಿತಾ? ಹಾಗಾಗಿ ಹ್ಯಾಸ್ ಬರ್ತಾ ಇದೆ. ಹ್ಯಾಸ್ ಪ್ರೆಸೆಂಟ್ ಟೆನ್ಸ್, ಅರ್ಥ ಮಾಡ್ಕೊಳ್ಳಿ. ಹ್ಯಾಸ್ ಪ್ರೆಸೆಂಟ್ ಟೆನ್ಸ್ ಇದ್ದರೂ ಸಹ ಈಗ ಇದೇನು, ಇದು ಆಲ್ರೆಡಿ ಈಸ್ ಅಡ್ವರ್ಬ್ ಅಂತ ನಾವು ಹೇಳ್ತೀವಿ, ಅದು ಆಮೇಲೆ ಬರೋಣ. ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ನೌನ್, ಓಕೆ, ಹೆಲ್ಪಿಂಗ್ ವರ್ಬ್ ಆ್ಯಂಡ್ ಮಿಕ್ಕಿದ ಮೇಲೆ ಅದಾದಮೇಲೆ ಅಡ್ಜೆಕ್ಟಿವ್ಸ್ ಮತ್ತು ಮಿಕ್ಕಿದ ನೌನ್ಸ್ ಏನು ಬರುತ್ತೆ ಗ್ರ್ಯಾಜುವಲ್ ಆಗಿ ಸೆಂಟೆನ್ಸ್ ಫಾರ್ಮೇಷನ್ ಪ್ರಕಾರ ನಾವು ಅಬ್ಸರ್ವ್ ಮಾಡ್ತಾ ಹೋಗೋಣ. ಈಗ ಒಂದೊಂದೇ. ಶಿ ಹ್ಯಾಸ್ ಆಲ್ರೆಡಿ, ಯು ಲೀವ್ ದಿಸ್ ಪಾರ್ಟ್. ಶಿ ಹ್ಯಾಸ್ ಫಿನಿಶ್ಡ್ ಹರ್ ಹೋಮ್ವರ್ಕ್. ಅವಳ ಹೋಮ್ವರ್ಕನ್ನು ಮುಗಿಸಿದ್ದಾಳೆ. ಇದು ನೌನ್. ಹೋಮ್ವರ್ಕ್ ಅಂದ್ಕೊಳ್ಳಿ, ಅದು ವರ್ಬ್ ಅಲ್ಲ, ಪ್ಲೀಸ್ ರಿಮೆಂಬರ್. ಈಗ ಇದು ವರ್ಬ್ ಯಾವುದಿಲ್ಲಿ? ಅವಳ ಹೋಮ್ವರ್ಕನ್ನು ಮುಗಿಸಿದ್ದಾಳೆ ಅನ್ನೋವಾಗ ವರ್ಬ್ ಯಾವುದು? ಮುಗಿಸಿದ್ದಾಳೆ ಅನ್ನೋದು ವರ್ಬ್ ಅಲ್ವಾ, ಯಾಕೆಂದರೆ ಅದು ಆ್ಯಕ್ಷನ್ ಅದು. ಹಾಗಾಗಿ ಫಿನಿಶ್ಡ್ ಈಸ್ ದ ಮೇನ್ ವರ್ಬ್. ಓಕೆನಾ? ಸೊ ಶಿ ಹ್ಯಾಸ್, ದಿಸ್ ಈಸ್ ದ ಹೆಲ್ಪಿಂಗ್ ವರ್ಬ್, ಶಿ ಈಸ್ ದ ಪ್ರೊನೌನ್.
ಓಕೆ, ಹೆಲ್ಪಿಂಗ್ ವರ್ಬ್ ಫಿನಿಶ್ಡ್ ಮೇನ್ ವರ್ಬ್, ಹರ್ ಪ್ರೊನೌನ್ ಅವಳ, ಶಿ ಅನ್ನೋದು ಅವಳು, ಹರ್ ಅನ್ನೋದು ಅವಳ, ಅಗೈನ್ ಅ ಪ್ರೊನೌನ್. ಹೋಮ್ವರ್ಕ್ ಏನನ್ನು ಮುಗಿಸಿದ್ಲು? ಅವಳು ಅವಳ ಹೋಮ್ವರ್ಕನ್ನು ಮುಗಿಸಿದ್ಲು. ಸೊ ದಿಸ್ ಈಸ್ ದ ನೌನ್. ಆಲ್ ರೈಟ್. ಈಗ ಫಿನಿಶ್ಡ್ ಅನ್ನೋದು ಮೇನ್ ವರ್ಬ್ ಆಗಿದೆ. ಇದಕ್ಕೆ ಹೆಲ್ಪಿಂಗ್ ವರ್ಬ್ ಯಾವುದು? ಹ್ಯಾಸ್. ಆಯಿತಾ? ಅವಳು ಅವಳ ಹೋಮ್ವರ್ಕನ್ನು ಮುಗಿಸಿದ್ದಾಳೆ. ಹಾಗಾಗಿ ಇದು ಕಾಂಬಿನೇಷನ್ ಏನು? ಹ್ಯಾಸ್ ಫಿನಿಶ್ಡ್. ಹ್ಯಾಸ್ ಫಿನಿಶ್ಡ್ ಇದು ಹೆಲ್ಪಿಂಗ್ ವರ್ಬ್, ಇದು ಮೇನ್ ವರ್ಬ್. ಶಿ ಹ್ಯಾಸ್ ಫಿನಿಶ್ಡ್. ಶಿ ಫಿನಿಶ್ಡ್ ಹರ್ ಹೋಮ್ವರ್ಕ್ ಅದು ಸಿಂಪಲ್ ಪಾಸ್ಟ್, ಮುಗಿಸಿದ್ದಾಳೆ. ಈಗ ಅವಳು ಅವಳ ಹೋಮ್ವರ್ಕನ್ನು ಮುಗಿಸಿರುತ್ತಾಳೆ ಅರ್ಥ ಅದು. ದ ಡಿಫ್ರೆನ್ಸ್ ಬಿಟ್ವೀನ್ ಫಿನಿಶ್ಡ್ ಆ್ಯಂಡ್ ಹ್ಯಾಸ್ ಫಿನಿಶ್ಡ್ ಏನು ಡಿಫ್ರೆನ್ಸ್? ಫಿನಿಶ್ಡ್ ಅಂದರೆ ಮುಗಿಸಿದ್ದಾಳೆ. ಶಿ ಫಿನಿಶ್ಡ್ ಹರ್ ಹೋಮ್ವರ್ಕ್ ಮುಗಿಸಿದಳು ಅಂತ ಅರ್ಥ. ಓಕೆ. ಹ್ಯಾಸ್ ಫಿನಿಶ್ಡ್ ಅಂತ ಅಂದರೆ ಮುಗಿಸಿರುತ್ತಾಳೆ ಅಥವಾ ಮುಗಿಸಿದ್ದಾಳೆ. ಇದು ಮುಗಿಸಿದಳು, ಇದು ಡಿಫ್ರೆನ್ಸ್. ಅವಳು ಹೋಮ್ವರ್ಕನ್ನು ಮುಗಿಸಿದಳು, ಮುಗಿದು ಹೋಯಿತು. ಈಗ ಮುಗಿಸಿದ್ದಾಳೆ ಅಂತ ಅಂದರೆ ಆ ಹೋಮ್ವರ್ಕ್ ಮುಗಿಸಿದ್ದಾಳೆ ಅಂದರೆ ಅದರ ಎಫೆಕ್ಟ್ ಇನ್ನೂ ಇದೆ, ಈಗಷ್ಟೇ ಮುಗಿಸಿದ್ದಾಳೆ. ಓಕೆ, ಆಲ್ರೆಡಿ ಮುಗಿಸಿದ್ದಾಳೆ ಅಂದರೆ ಎಷ್ಟೋ ವರ್ಷಗಳ ಹಿಂದೆ ಅಲ್ಲ. ಶಿ ಹ್ಯಾಸ್ ಆಲ್ರೆಡಿ ಅಂದರೆ ಈಗ ಆಲ್ರೆಡಿ ಮುಗಿಸಿದ್ದಾಳೆ ಅವಳು, ಅದರ ಎಫೆಕ್ಟ್ ಇನ್ನೂ ಇದೆ. ಸೊ ದ್ಯಾಟ್ ಈಸ್ ದಿ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್. ಇದರ ಟೆನ್ಸ್ ಬಗ್ಗೆ ನಾವು ಡೀಟೇಲ್ಡ್ ಆಗಿ ವಿಲ್ ಗೋ ಟು ಅನದರ್ ಸೆಷನ್ ಲೇಟರ್ ಆನ್. ನೆಕ್ಸ್ಟ್ ಒನ್, ದೇ ಹ್ಯಾವ್ ಬೀನ್ ಸ್ಟಡಿಯಿಂಗ್ ಫಾರ್ ಅವರ್ಸ್. ಗಂಟೆಗಟ್ಟಲೆ ಅವರು ಓದ್ತಾ ಇದ್ದಾರೆ. ದೇ ಹ್ಯಾವ್ ಬೀನ್ ಸ್ಟಡಿಯಿಂಗ್. ಬೀನ್ ಅಂತ ಹೇಳಿದಾಗ ನೋಡಿ, ದೇ ಹ್ಯಾವ್ ಸ್ಟಡಿಯಿಂಗ್ ಫಾರ್ ಅವರ್ಸ್ ಅಂತಂದರೆ ಅರ್ಥ ಇಲ್ಲ. ದೇ ಆರ್ ಸ್ಟಡಿಯಿಂಗ್ ಫಾರ್ ಅವರ್ಸ್, ಫೈನ್. ದೇ ಆರ್ ಸ್ಟಡಿಯಿಂಗ್ ಫಾರ್ ಅವರ್ಸ್ ಅಂತ ಹೇಳಿದ್ರೆ ಓದ್ತಾ ಇದ್ದಾರೆ. ದೇ ಹ್ಯಾವ್ ಬೀನ್ ಸ್ಟಡಿಯಿಂಗ್ ಫಾರ್ ಅವರ್ಸ್ ಅಂತ ಹೇಳಿದ್ರೆ ಈಗ ಅರ್ಥ ಏನು ಬರುತ್ತೆ ಅಂದರೆ ಯಾವಾಗಲೋ ಸ್ಟಾರ್ಟ್ ಮಾಡಿರೋದು, ಆವಾಗಲಿಂದ ಇವಾಗಿನ ತನಕನೂ ಅವರು ಓದ್ತಾನೇ ಇದ್ದಾರೆ. ದೇ ಆರ್ ಸ್ಟಡಿಯಿಂಗ್ ಅಂದರೆ ಸದ್ಯಕ್ಕೆ ಅವರು ಓದ್ತಾ ಇದ್ದಾರೆ. ಪ್ಲೀಸ್ ನೋಟ್ ದ ಡಿಫ್ರೆನ್ಸ್. ದೇ ಆರ್ ಸ್ಟಡಿಯಿಂಗ್ ಅಂತ ಅಂದರೆ ಈಗ ಅವರು ಓದ್ತಾ ಇದ್ದಾರೆ. ದೇ ಹ್ಯಾವ್ ಬೀನ್ ಸ್ಟಡಿಯಿಂಗ್ ಅಂತ ಅಂದರೆ ಸ್ಟಾರ್ಟ್ ಮಾಡಿದ್ದು ಯಾವಾಗಲೋ, ಆದರೆ ಈಗಲೂ ಅದು ಮುಂದುವರಿತಾ ಇದೆ. ದ್ಯಾಟ್ ಈಸ್ ಕಾಲ್ಡ್, this is the present perfect continuous tense. Don't worry about it, just leave it. ಆದರೆ ನಾನು ಮಾತಾಡ್ತಾ ಇರೋದು ಇದ್ರ ಬಗ್ಗೆ ಮಾತ್ರ. ದೇ ಬಂದು ಥರ್ಡ್ ಪರ್ಸನ್ ಪ್ಲೂರಲ್, ಹ್ಯಾವ್ ಬಂದು ಇಲ್ಲಿ ಹೆಲ್ಪಿಂಗ್ ವರ್ಬ್. ಮೇನ್ ವರ್ಬ್ ಯಾವುದು? The main verb is studying. For hours, for is the preposition, hours is the noun. ಗಂಟೆಗಟ್ಟಲೆ ಓದೋದಕ್ಕೆ ಸ್ಟಾರ್ಟ್ ಮಾಡಿದವರು ಈಗಲೂ ಮುಗಿಸಿಲ್ಲ, ಓದ್ತಾನೆ ಇದ್ದಾರೆ. ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡಿರೋದು ಹ್ಯಾವ್ ಮತ್ತು ಸ್ಟಡಿಯಿಂಗ್ ಮೇನ್ ವರ್ಬ್, ಹ್ಯಾವ್ ಇಸ್ ದ ಹೆಲ್ಪಿಂಗ್ ವರ್ಬ್. ದೆನ್ ಸೊ ಹ್ಯಾವ್ ಪ್ಲೂರಲ್ ಫಾರ್ಮ್ ಇದೆ. ಹಿ ಸಿಂಗ್ಯುಲರ್ ಅಲ್ವಾ, ಥರ್ಡ್ ಪರ್ಸನ್ ಸಿಂಗ್ಯುಲರ್. ಹೀ ಹ್ಯಾಸ್ ನಾಟ್ ಬೀನ್ ಫೀಲಿಂಗ್ ವೆಲ್ ಲೇಟ್ಲಿ. ಇತ್ತೀಚೆಗೆ ಅವನಿಗೆ ಮೈಯಲ್ಲಿ ಹುಷಾರು ಇಲ್ಲ. ನಾಟ್ ಅನ್ನೋದು ನೆಗೆಟಿವ್. ಓಕೆ, ಲೀವ್ ದಟ್. ಹೀ ಸಿಂಗ್ಯುಲರ್, ಥರ್ಡ್ ಪರ್ಸನ್ ಸಿಂಗ್ಯುಲರ್. ಹಿ ಹ್ಯಾಸ್ ನಾಟ್ ಬೀನ್ ಫೀಲಿಂಗ್ ವೆಲ್, adverb. Okay, he's not been feeling, actually it is adjective. Then lately adverb. Okay, so he has not been feeling well. Has plus feeling. Has is a helping verb, feeling is the main verb. Now we is the pronoun ಪ್ಲೂರಲ್. ಇಲ್ಲಿ ಹ್ಯಾಸ್ ಸಿಂಗ್ಯುಲರ್, ಹಿ ಸಿಂಗ್ಯುಲರ್ ಇತ್ತು, ಹ್ಯಾಸ್ ಸಿಂಗ್ಯುಲರೇ ಬರುತ್ತೆ. ಸೊ ವಿ ಇಸ್ ಪ್ಲೂರಲ್. ವಿ ಹ್ಯಾವ್ ಡಿಸೈಡೆಡ್ ಟು ಗೋ ಆನ್ ವೆಕೇಶನ್ ದಿಸ್ ಸಮ್ಮರ್. ಸೊ ನಾವು ಈ ಸಮ್ಮರ್ಗೆ ವೆಕೇಶನ್ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೇವೆ. ಇಲ್ಲಿ ವಿಚ್ ಈಸ್ ದ ಮೇನ್ ವರ್ಬ್? ಡಿಸೈಡೆಡ್ ಈಸ್ ದ ಮೇನ್ ವರ್ಬ್. ಹ್ಯಾವ್ ಇಸ್ ದ ಹೆಲ್ಪಿಂಗ್ ವರ್ಬ್. ವಿ ಈಸ್ ದ pronoun or the subject of the sentence. All right, so ಈ ಆರ್ಡರ್ ನೆನ್ಪಿಟ್ಕೊಳ್ಳಿ, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಆ್ಯಂಡ್ ದ ಮೇನ್ ವರ್ಬ್. ಇದು ಬಹಳ ಮುಖ್ಯ. ಈ ಆರ್ಡರಲ್ಲೇ ಬರೋದು ಸಹಜವಾಗಿ, ಸಾಧಾರಣವಾಗಿ ನಾವು. ಸೊ ವಿ ಹ್ಯಾವ್ ಡಿಸೈಡೆಡ್ ಟು ಗೋ ಆನ್ ವೆಕೇಶನ್ ದಿಸ್ ಸಮ್ಮರ್. ಸೊ ಯು ಸಬ್ಜೆಕ್ಟ್, ಹ್ಯಾವ್
ದಟ್ ಈಸ್ ದ ಹೆಲ್ಪಿಂಗ್ ವರ್ಬ್. ಏನು ಮಾಡಬೇಕು? ಟು ಸಬ್ಮಿಟ್ ದ ರಿಪೋರ್ಟ್ ಬೈ ದಿ ಎಂಡ್ ಆಫ್ ದ ವೀಕ್. ನೀನು ರಿಪೋರ್ಟನ್ನು ಈ ವಾರದೊಳಗಡೆ ಸಬ್ಮಿಟ್ ಮಾಡಬೇಕು. ಸೊ ಯು ಹ್ಯಾವ್ ಟು ಸಬ್ಮಿಟ್ ಮೇನ್ ವರ್ಬ್ ದ ರಿಪೋರ್ಟ್ ಬೈ ದಿ ಎಂಡ್ ಆಫ್ ದ ವೀಕ್. ಓಕೆ, ಸೊ ದಿಸ್ ಇಸ್ ದ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಆ್ಯಂಡ್ ದ ಮೇನ್ ವರ್ಬ್. ಅರ್ಥ ಆಗ್ತಾ ಇದೆಯಾ? ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಮಚ್. ನೆಕ್ಸ್ಟ್ ಒನ್, now you see, my sister has a lot of experience in marketing. My first person, ಹಾಗಾಗಿ singular, so therefore my sister. ಇದು pronoun. Sister also is noun. This is the pronoun. Has is the helping verb plus main verb. ನೋಡಿ, ಹ್ಯಾಸ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್. ಇದು ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಪೂರ್ತಿ ನೌನ್ ಫ್ರೇಸ್ ಅಂತ ಹೇಳ್ತೀವಿ. ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದಾಗ ದಿಸ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ದ ಮೇನ್ ವರ್ಬ್. ಇಲ್ಲಿ ಮಿಕ್ಕಿದ ಯಾವುದೂ ಇಲ್ಲ. ನನ್ನ ಸಿಸ್ಟರ್ಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಯಾವುದರಲ್ಲಿ? ಮಾರ್ಕೆಟಿಂಗಲ್ಲಿ. ಸೊ ಹ್ಯಾಸ್ ಇಸ್ ಆ್ಯಕ್ಟಿಂಗ್ ಆ್ಯಸ್ ದ ಮೇನ್ ವರ್ಬ್. ಮೈ ಸಿಸ್ಟರ್ ಹ್ಯಾಸ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ವಾಟ್? ಇನ್ ಮಾರ್ಕೆಟಿಂಗ್. ನೌನ್. ಓಕೆ, ದೆನ್ ಶಿ pronoun third person, had forgotten, main verb ಇದೆ ಇಲ್ಲಿ, ಮರ್ತೋಗಿದ್ದಾಳೆ. Forgotten is the main verb. Had is the helping verb. Had is the past tense of has or have. So she had forgotten her, that is avala, keys, noun. This is pronoun, noun, and conjunction was helping verb, locked main verb, out of her apartment. ಓಕೆ, ಸೊ ಅವಳ ಕೀಯನ್ನು ಮರ್ತೋಗಿದ್ದರಿಂದ ಅವಳ ಮನೆಯ ಹೊರಗಡೆನೇ ಇರಬೇಕಾಯಿತು. ಶಿ ಹ್ಯಾಡ್ ಫಾರ್ಗಾಟನ್ ಹರ್ ಕೀಸ್ ಆ್ಯಂಡ್ ವಾಸ್ ಲಾಕ್ಡ್ ಔಟ್ ಆಫ್ ಹರ್ ಅಪಾರ್ಟ್ಮೆಂಟ್. ಓಕೆ, ಹ್ಯಾಡ್ ಫಾರ್ಗಾಟನ್ ಯಾವ ಟೆನ್ಸ್? ಈಗ ಹ್ಯಾಡ್ ಬಂದು ಪಾಸ್ಟ್, ಫಾರ್ಗಾಟನ್ ಪಾರ್ಟಿಸಿಪಲ್ ಅಂದ್ರೇನು? ಪಾಸ್ಟ್ ಟೆನ್ಸ್ ಅಂತ ಸದ್ಯಕ್ಕೆ ಅಂದ್ಕೊಳ್ಳೋಣ. ಪಾಸ್ಟ್ ಟೆನ್ಸ್, ದಟ್ ಮೀನ್ಸ್ ಫಾರ್ಗಾಟನ್ ಅಂತ ಹೇಳುವಾಗ ವಿ ಹ್ಯಾವ್ ಟು ಡೀಲ್ ಇಟ್ ಇನ್ ಡೀಟೇಲ್. ಫಾರ್ಗಾಟನ್ ಎಲ್ಲದಕ್ಕೂ ಆಲ್ ಟೆನ್ಸಸ್ಗೂ ಬರುತ್ತೆ, ಬಟ್ ಸದ್ಯದಲ್ಲಿ ಇದು ಪಾಸ್ಟ್ ಪರ್ಫೆಕ್ಟಲ್ಲಿ ಇದೆ. ಹ್ಯಾಡ್ ಇದು ಇಂಪಾರ್ಟೆಂಟ್, ನಾಟ್ ದಿಸ್ ಒನ್. ಯು ಕಾನ್ಸಂಟ್ರೇಟ್ ಆನ್ ದ ಹೆಲ್ಪಿಂಗ್ ವರ್ಬ್ಸ್, ದೆನ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಸೊ ಶಿ ಹ್ಯಾಡ್ ಫಾರ್ಗಾಟನ್ ಅನ್ನೋವಾಗ ಅವಳು ಮರ್ತು ಹೋಗಿದ್ದಳು, ಅದಕ್ಕೋಸ್ಕರ ಹೊರಗಿರಬೇಕಾಯಿತು. ದ ನೆಕ್ಸ್ಟ್ ಒನ್, ದೇ ಹ್ಯಾಡ್ ನೆವರ್ ಬೀನ್ ಟು ಯುರೋಪ್ ಬಿಫೋರ್ ದೇ ಟ್ರಿಪ್ ಲಾಸ್ಟ್ ಸಮ್ಮರ್. ಸೊ ಅವರು ಇಷ್ಟವರೆಗೂ ಸಹ, ಹೋದ ಸಮ್ಮರ್ವರೆಗೂ ಸಹ ಎಲ್ಲೂ ಟ್ರಿಪ್ಗೆ ಹೋಗಿರಲಿಲ್ಲ. ದೇ ಹ್ಯಾಡ್ ನೆವರ್, ನೆವರ್ ಈಸ್ ನೆಗೆಟಿವ್. ದಿಸ್ ಈಸ್ ದ ಪ್ರೊನೌನ್ ಆರ್ ದ ಸಬ್ಜೆಕ್ಟ್. ಹ್ಯಾಡ್ ಈಸ್ ದ ಹೆಲ್ಪಿಂಗ್ ವರ್ಬ್, ಆ್ಯಂಡ್ ದೇ ಹ್ಯಾಡ್ ನೆವರ್ ಬೀನ್, ದಿಸ್ ಈಸ್ ದ ಮೇನ್ ವರ್ಬ್, ಟು ಯುರೋಪ್ ಅಂತ ಹೇಳಿ. ಸೊ ದೇ ಹ್ಯಾಡ್ ನೆವರ್ ಬೀನ್ ಅಂತಂದರೆ ಅವರು ಹೋಗಿರಲಿಲ್ಲ. ನೆವರ್ ಬೀನ್ ಅಂತಂದರೆ ಇಲ್ಲಿ ಗೋ ಬಂದಿಲ್ಲ, ಬಟ್ ಸ್ಟಿಲ್ ಅರ್ಥ ಬಂದು ಅವರು ಇಲ್ಲಿವರೆಗೂ ಯುರೋಪ್ಗೆ ಹೋಗಿದ್ದಿಲ್ಲ ಅಂತ ಅರ್ಥ ಬರುತ್ತೆ. ಸೊ ಹ್ಯಾಡ್ ಈಸ್ ದ ಹೆಲ್ಪಿಂಗ್ ವರ್ಬ್, ಬೀನ್ ಈಸ್ ದ ಮೇನ್ ವರ್ಬ್. ಹಿ ಹ್ಯಾಡ್ ಫಿನಿಶ್ಡ್ ಹಿಸ್ ಹಿಸ್ ವರ್ಕ್ ಬಿಫೋರ್ ದ ಡೆಡ್ ಲೈನ್. ಹಿ ಈಸ್ ಅ ಸಬ್ಜೆಕ್ಟ್ ಆ್ಯಂಡ್ ಸಿಂಗ್ಯುಲರ್. ಹ್ಯಾಡ್ ಫಿನಿಶ್ಡ್, ಹ್ಯಾಡ್ ಈಸ್ ಅ ಪಾಸ್ಟ್ ಟೆನ್ಸ್ ಆಫ್ ಹ್ಯಾಸ್. ಸೊ ದಿಸ್ ಈಸ್ ದ ಹೆಲ್ಪಿಂಗ್ ವರ್ಬ್. ಫಿನಿಶ್ಡ್ ಈಸ್ ದ ಮೇನ್ ವರ್ಬ್. ಸೊ ಅವನು ಡೆಡ್ ಲೈನ್ ಒಳಗಡೆನೆ ಕೆಲಸವನ್ನು ಮುಗಿಸಿದ್ದ. ಸೊ ಈ ಮೂರು ಭಾಗ ನೆನ್ಪಿಟ್ಕೊಳ್ಳಿ. ವರ್ಬ್, helping, noun, subject, then usually the noun and the helping verb as well as the main verb. Now we, subject, we had planned to go to the beach but it was too crowded. ನಾವು ಬೀಚ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಬಹಳ ಕ್ರೌಡ್ ಇತ್ತು. ನಾವು ಈ ಮೂರು ಪದಗಳು ತಗೊಂಡಾಗ we is the subject or the pronoun, we had planned helping verb past tense, and ಇಲ್ಲಿ planned again the past tense. Okay, main verb. planned, had planned, ಪ್ಲ್ಯಾನ್ ಮಾಡಿದ್ದೆವು ಅಂತ ಹೇಳಿ ಬರುತ್ತೆ. ನಾವು ದ ಕಂಪನಿ ಹ್ಯಾಡ್ ಟು ಲೇ ಆಫ್ ಸಮ್ ಎಂಪ್ಲಾಯೀಸ್ ಡ್ಯೂ ಟು ಬಡ್ಜೆಟ್ ಕಟ್ಸ್. ಸೊ ಲೇ ಆಫ್ ಅಂದರೆ ಅವ್ರನ್ನ ಹೊರಗಡೆ ಕಳಿಸ್ಬೇಕಾಯಿತು. ಕಂಪನಿ ಹ್ಯಾಡ್ ಟು ಲೇ ಆಫ್, ದ ಕಂಪನಿ ಸಬ್ಜೆಕ್ಟ್. ಓಕೆ, ಒನ್ ವರ್ಡ್ ಅಲ್ಲಿಗೆ. ದೆನ್ ಹ್ಯಾಡ್ ಟು, ದಿಸ್ ಇಸ್ ಹ್ಯಾಡ್ ಟು ಲೇ ಆಫ್ ಅನ್ನೋದು ಇಲ್ಲಿ ಇದು ಹೆಲ್ಪಿಂಗ್ ವರ್ಬ್ ಬರ್ತಾ ಇದೆ. ಲೇ ಆಫ್ ಅಂತಂದರೆ ಕೀಪ್ ದೆಮ್ ಆಫ್, ಅವ್ರನ್ನ ತೆಗಿಬೇಕಾಯಿತು. ಹ್ಯಾಡ್ ಟು ಲೇ ಆಫ್ ಸಮ್, ಓಕೆ, ದಟ್ ಈಸ್ adjective. ಎಂಪ್ಲಾಯೀಸ್ ನೌನ್, ಡ್ಯೂ ಟು ಬಡ್ಜೆಟ್ ಕಟ್ಸ್ ಇದು ಕಾರಣ, ಹಾಗಾಗಿ ಇದು adverb. ಇದೆಲ್ಲ ಇವಾಗ ತಲೆ ಕೆಡಿಸ್ಕೋಬೇಡಿ, ಈ ಆರ್ಡರಲ್ಲಿ ಬರಬೇಕು. ಫಸ್ಟ್ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ದೆನ್ ದ ವರ್ಬಲ್ ಫ್ರೇಸ್. ಓಕೆನಾ? ಸೊ ಈ ಥರ ನೀವು ಅದನ್ನು ಸ್ಪ್ಲಿಟ್ ಮಾಡ್ತಾ ಅರೇಂಜ್ ಮಾಡ್ತಾ ಹೋದಾಗ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಯು. ನಾವು
ಓಕೆ ನಾವು ವೆನ್ ಯು ಕಮ್ ಟು ಅನದರ್ ಈಗ ಹ್ಯಾಸ್ ಮತ್ತು ಹ್ಯಾವ್ ಹ್ಯಾಡ್ ಹ್ಯಾವಿಂಗ್ ಇಷ್ಟೂ ನಾವು ನೋಡಿದ್ವಿ. ಇನ್ನು ಇನ್ನೊಂದು ಹೆಲ್ಪಿಂಗ್ ವರ್ಬ್ ಯಾವುದು ಅಂತ ನೋಡಿದಾಗ ಸಿ ವಿ ಆರ್ ಕಮಿಂಗ್ ಓಕೆ ಮೈ ಸಿಸ್ಟರ್ ಹ್ಯಾಸ್ ಅ ಈಗ ಟೈಪ್ ಟು ಹ್ಯಾವ್ ಆಯಿತು. ಡಸ್ ಬಿ ಫಾರ್ಮ್ಸ್ ಬಂದು ಟೈಪ್ 1. ಓಕೆ ದೆನ್ ಹ್ಯಾವ್ ಫಾರ್ಮ್ಸ್ ಬಂದು ಟೈಪ್ 2 ಆ್ಯಂಡ್ ದ ಡೂ ಫಾರ್ಮ್ಸ್ ಬಂದಾಗ ಟೈಪ್ 3 ಅಂತ ಹೇಳ್ತಾ ಇದ್ದೀವಿ. ಓಕೆ ನಾವು ಡಸ್ ಬಂದು ಟೈಪ್ 3. ವಿಲ್ ಜಸ್ಟ್ ಲುಕ್ ಇನ್ ಟು ದ ಸೆಂಟೆನ್ಸಸ್ ನಾವು ನೋಡ್ತಾ ಹೋಗೋಣ ಆ್ಯಂಡ್ ಡೂ ದ ಎಕ್ಸಸೈಸಸ್ ಆಲ್ಸೋ ಸೈಮಲ್ಟೇನಿಯಸ್ಲಿ. ಡಸ್ ಅನ್ನೋದು ಹೀ ಡಸ್ ನಾಟ್ ಲೈಕ್ ಸ್ಪೈಸಿ ಫುಡ್. ಲೆಟ್ ಮೀ ಟೆಲ್ ಯು. ಡಸ್ ಡೂ ಮೂಲ ಪದ, ಡಿಡ್ ಪಾಸ್ಟ್ ಟೆನ್ಸ್, ಡಸ್ ಇಲ್ಲಿ ಡೂ ಮತ್ತು ಡಸ್. ಓಕೆ ಡಿಡ್, ದೆನ್ ಡೂಯಿಂಗ್, ಡನ್. ಇದು 5 ಫಾರ್ಮ್ಸ್ ಆಫ್ ಡೂ ಮೂಲ ಪದ. ಡೂ ಆ್ಯಂಡ್ ಡಸ್ ಈಗ ಹ್ಯಾಸ್ ಆ್ಯಂಡ್ ಹ್ಯಾವ್ ಥರ ಡೂ ಆ್ಯಂಡ್ ಡಸ್. ಆಲ್ ರೈಟ್. ಹ್ಯಾಸ್ ಯಾವಾಗ ಯೂಸ್ ಮಾಡ್ತೀವಿ? ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ, ಮಿಕ್ಕಿದೆಲ್ಲ ಹ್ಯಾವೇ ಬರುತ್ತೆ. ಅದೇ ಥರ ಡಸ್ ಬಂದು ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಮಾತ್ರ ಡಸ್ ಬರುತ್ತೆ, ಮಿಕ್ಕಿದೆಲ್ಲ ಡೂನೇ ಬರುತ್ತೆ. ಕಂಪ್ಯಾರಿಸನ್ ಹೇಳ್ತೀನಿ ನೋಡಿ ಇಲ್ಲಿ. ಹ್ಯಾಸ್, ಡಸ್ ಮತ್ತು ಹ್ಯಾವ್, ಡೂ. ಹ್ಯಾಡ್, ಡಿಡ್. ಹ್ಯಾವ್ ಫಾರ್ಮ್ ನೋಡಿದಾಗ ಹ್ಯಾಸ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ. ಅದೇ ಥರ ಡಸ್ ವೇರ್ ಡು ವಿ ಯೂಸ್ ಫಾರ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಹ್ಯಾವ್ ಎಲ್ಲಿ ಯೂಸ್ ಮಾಡಿದ್ದೀವಿ? ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಫಸ್ಟ್ ಪರ್ಸನ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್, ಆ್ಯಂಡ್ ಥರ್ಡ್ ಪರ್ಸನ್ ಪ್ಲೂರಲ್ಗೆ ಹ್ಯಾವ್ ಯೂಸ್ ಮಾಡಿದ್ವಿ. ಸಿಮಿಲರ್ಲಿ ಡೂ ಎಲ್ಲಿ ಯೂಸ್ ಮಾಡ್ತೀವಿ? ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಫಸ್ಟ್ ಪರ್ಸನ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್, ಆ್ಯಂಡ್ ಥರ್ಡ್ ಪರ್ಸನ್ ಪ್ಲೂರಲ್ಗೆ ಡೂ ಯೂಸ್ ಮಾಡ್ತೀವಿ. ಇನ್ನು ಹ್ಯಾಡ್ ಯಾವಾಗ ಯೂಸ್ ಮಾಡ್ತೀವಿ? ಕಾಮನ್ ಆಗಿ ಪಾಸ್ಟ್ ಫಾರ್ ಎವ್ರಿಬಡಿ, ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಎಲ್ಲರಿಗೂ ಸಹ, ಬಟ್ ಪಾಸ್ಟ್ ಟೆನ್ಸಲ್ಲಿ ಹ್ಯಾಡ್ ಯೂಸ್ ಮಾಡ್ತೀವಿ. ಸಿಮಿಲರ್ಲಿ ಡಿಡ್ ಎಲ್ಲಿ ಯೂಸ್ ಮಾಡ್ತೀವಿ? ಫಾರ್ ಎವ್ರಿಬಡಿ, ಬಟ್ ಇನ್ ದ ಪಾಸ್ಟ್ ಟೆನ್ಸ್ ವಿ ಯೂಸ್ ಡಿಡ್. ಓಕೆ ಸೊ ಡೂಯಿಂಗ್ ಬಂದು ಲೈಕ್ ಹ್ಯಾವಿಂಗ್ ಡೂಯಿಂಗ್ ಎರಡು ING ಫಾರ್ಮ್ ಸೇರಿಸಿದಾಗ ಅದು ಪಾಸ್ಟ್ಗೆ, ಪ್ರೆಸೆಂಟ್ಗೆ, ಫ್ಯೂಚರ್ಗೆ ಎಲ್ಲಾದರೂ ಆಗ್ಬೋದು. ಆದರೆ ಹಿಂದೆ ಏನು ಹೆಲ್ಪಿಂಗ್ ವರ್ಬ್ ಇದೆ ನಾವು ನೋಡ್ಕೋಬೇಕು. ಇನ್ನು ಡನ್ ಅನ್ನೋದು ಇಟ್ಸ್ ಅ ನ್ಯೂ ಥಿಂಗ್. ಡನ್ ಅಂದರೆ ಕಂಪ್ಲೀಟಾಗಿ ಮುಗಿದು ಹೋಗಿರೋ ಅಂಥದ್ದು. ಸೊ ಹಾಗಾಗಿ ಡೂ ಅಲ್ಲಿ 5 ಫಾರ್ಮ್ಸ್ ಇದೆ, ಹ್ಯಾವ್ ಅಲ್ಲಿ 4 ಫಾರ್ಮ್ಸನ್ನು ನಾವು ನೋಡಿದ್ವಿ. ನಾವು ಹೀ ಡಸ್ ನಾಟ್ ಲೈಕ್ ಸ್ಪೈಸಿ ಫುಡ್. ಅವನಿಗೆ ಖಾರವಾದ ಪದಾರ್ಥ ಇಷ್ಟ ಇಲ್ಲ. ಹೀ ಬಂದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್. ಓಕೆ ದಿಸ್ ಈಸ್ ದ ಸಬ್ಜೆಕ್ಟ್, ಅಂದರೆ ಆ ಸೆಂಟೆನ್ಸಿನ ಮೇನ್ ಯಾರ ಬಗ್ಗೆ ಟಾಪಿಕ್ ಅನ್ನೋದು. ಸೊ ಹೀ ಬಂದು ಸಬ್ಜೆಕ್ಟ್, ಪ್ರೊನೌನ್ ಇದೆ, ಸಿಂಗ್ಯುಲರ್ ಇದೆ. ಅವನಿಗೆ ಹೀ ಡಸ್ ನಾಟ್, ಅವನು ಸ್ಪೈಸಿ ಫುಡ್ ಇಷ್ಟಪಡೋದಿಲ್ಲ. ಅವನು ಸಿಂಗ್ಯುಲರ್ ಥರ್ಡ್ ಪರ್ಸನ್, ಹಾಗಾಗಿ ಡಸ್ ಅಂತ ನೋಡ್ತಾ ಇದ್ದೀವಿ. ದಿಸ್ ಈಸ್ ದ ಹೆಲ್ಪಿಂಗ್ ವರ್ಬ್. ಹೀ ಡಸ್ ನಾಟ್ ಲೈಕ್, ಇದು ನೆಗೆಟಿವ್. ಸೊ ಲೈಕ್ ಅನ್ನೋದೇ ಇಲ್ಲಿ ಬರ್ತಾ ಇರೋದು, ಇಷ್ಟಪಡೋದಿಲ್ಲ ಅಂತ. ಇಟ್ ಡಸ್ ನಾಟ್ ಲೈಕ್ ಅಂತ ಹೇಳೋ. ಸ್ಪೈಸಿ ಫುಡ್ ಅಗೇನ್ ಇದು ನೌನ್ ಬರುತ್ತೆ. ಸ್ಪೈಸಿ ಅಂದರೆ ಅಡ್ಜೆಕ್ಟಿವ್, ಸ್ಪೈಸಿ ಫುಡ್ ಒಟ್ಟಿಗೆ ತಗೊಂಡು adjectival, that means the phrase ಆಗುತ್ತೆ ಅದು. ಓಕೆ adjectival phrase. ಸೊ ಅವನು ಇಷ್ಟಪಡೋದಿಲ್ಲ ಅಂತ ಹೇಳಿದಾಗ this is the verb and this is the helping verb. He does not like ಅಂತ ಹೇಳಿ. Now similarly we, first person plural, we did a lot of sightseeing on our trip to Europe. ನಾವು ಯುರೋಪ್ಗೆ ಹೋದಾಗ ಬಹಳಷ್ಟು ಸೈಟ್ ಸೀಯಿಂಗ್ ಮಾಡಿದ್ವಿ ಅಂತ ಅಂದಾಗ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಇದೇ ಮೇನ್ ವರ್ಬ್ ಆಗ್ತಾ ಇದೆ. ವಿ ಈಸ್ ದ ಸಬ್ಜೆಕ್ಟ್. ಏನು ಮಾಡಿದ್ವಿ? ವಿ ಡಿಡ್ ಅ ಲಾಟ್ ಆಫ್ ಸೈಟ್ ಸೀಯಿಂಗ್. ಓಕೆ ಲಾಟ್ ಆಫ್ ಸೈಟ್ ಸೀಯಿಂಗ್, ವಿ ಡಿಡ್ ಅ ಲಾಟ್ ಆಫ್ ಸೈಟ್ ಸೀಯಿಂಗ್. ದಿಸ್ ಇಸ್ ದ ನೌನ್. ಏನು ಮಾಡಿದ್ವಿ? ಇಷ್ಟೊಂದೆಲ್ಲ ಸೈಟ್ ಸೀಯಿಂಗ್ ಮಾಡಿದ್ವಿ ಅಂತ ಬರುತ್ತೆ. ವಿ ಡಿಡ್ ಅ ಲಾಟ್ ಆಫ್ ಸೈಟ್. ವಾಟ್ ಡಿಡ್ ಯು ಡೂ? ಲಾಟ್ ಆಫ್ ಸೈಟ್ ಸೀಯಿಂಗ್ ಆನ್ ಅವರ್ ಟ್ರಿಪ್ ಟು ಯುರೋಪ್. ಡು ನಾಟ್ ವೇಸ್ಟ್ ಯೋರ್ ಟೈಮ್.
ಅಂತ ಹೇಳುವಾಗ ಡೂ ನಾಟ್ ಮಾಡಬೇಡ ಒಂದು ಕಮ್ಯಾಂಡ್, ಅದು ಡೂ ಮತ್ತು ಡೋಂಟ್ ಅನ್ನೋವಾಗ ಇದು ಒಂದು ಕಮ್ಯಾಂಡ್ ಇರೋ ಹಾಗೆ. ಸೊ ನೆಗೆಟಿವ್ ಡು ನಾಟ್ ವೇಸ್ಟ್ ಅನ್ನೋವಾಗ ಡೂ ಇಟ್ಸ್ ಪ್ರೆಸೆಂಟ್ ಟೆನ್ಸ್. ಓಕೆ, ಇದು ಯಾರಿಗೆ ಅಂತ ಹೇಳಿ ಸಬ್ಜೆಕ್ಟ್ ಅಂತ ಏನೂ ಇಲ್ಲ. ಇಟ್ ಈಸ್ ಇಂಥ ಇದನ್ನು ನಾವು ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಲ್ಲ, ಅದೊಂದು ಕಮ್ಯಾಂಡ್ ಅಂತ ನಾವು ಹೇಳ್ತೇವೆ. ಸೊ ಡೂ ನಾಟ್ ವೇಸ್ಟ್ ಯೋರ್ ಟೈಮ್. ಯೋರ್ ಅನ್ನೋದು ನಿಮ್ಮ ಅಥವಾ ನಿನ್ನ ಇರಬಹುದು. ವೇಸ್ಟ್ ಮಾಡಬೇಡಿ, ಟೈಮನ್ನು ವೇಸ್ಟ್ ಮಾಡಬೇಡಿ. ಸೊ ದಿಸ್ ಇಸ್ ಲೈಕ್ ಅ command and present tense. Okay, ಮಾಡಬೇಡಿ, present as well as future. Okay, so acting as the main verb. Wasting, this is the main verb and this is the helping verb. Okay, you do not look well. You ಸೆಕೆಂಡ್ ಪರ್ಸನ್, ಡು ನಾಟ್ ಲುಕ್ ವೆಲ್, ನೀನು ಒಳ್ಳೆ ಚೆನ್ನಾಗಿರೋ ಥರ ಕಾಣಿಸ್ತಾ ಇಲ್ಲ. ವೆಲ್ ಅಡ್ಜೆಕ್ಟಿವ್, ಯು ಲುಕ್ ವೆಲ್ ಅಂತಂದರೆ ಯು ಡೋಂಟ್ ಅಪಿಯರ್ ವೆಲ್, ಯು ಡೋಂಟ್ ಅಪಿಯರ್ ಟು ಬಿ ಹೆಲ್ದಿ ಅಂತ ಹೇಳಿ. ಸೊ ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಡು, ಬೋತ್ ಫಾರ್ ಸಿಂಗ್ಯುಲರ್ ಆರ್ ಪ್ಲೂರಲ್. ಯು ಡು ನಾಟ್ ಲುಕ್ ವೆಲ್. ಡು ಯು ನಾಟ್ ಲೈಕ್ ಸ್ವೀಟ್ಸ್, ನಿನಗೆ ಸ್ವೀಟ್ಸ್ ಇಷ್ಟ ಇಲ್ವಾ? ಇದೆಲ್ಲ ಡು ಅನ್ನೋದು ಪ್ರೆಸೆಂಟಲ್ಲಿ ಬರ್ತಾ ಇರೋದು. ಡಿಡ್ ಈಸ್ ಪಾಸ್ಟ್ ಟೆನ್ಸ್, ಡಸ್ ಈಸ್ ಪ್ರೆಸೆಂಟ್ ಟೆನ್ಸ್ ಫಾರ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಇಲ್ಲಿ ನೋಡಿ, ಯು ಡು ಅಂತ ಅಂದಾಗ ಯು ಅಂತ ಬಂದಾಗ ಡೂನೇ ಬರುತ್ತೆ ಪ್ರೆಸೆಂಟ್ ಟೆನ್ಸಲ್ಲಿ. ಸೊ ಡೂ ನಾಟ್ ವೇಸ್ಟ್, ನೀವು ಅಥವಾ ನೀನು ವೇಸ್ಟ್ ಮಾಡಬಾರ್ದು ಟೈಮನ್ನು. ಯು ಡು ನಾಟ್ ಲುಕ್ ವೆಲ್, ನೀನು ಅಥವಾ ನೀವು ಆರೋಗ್ಯವಾಗಿ ಕಾಣ್ತಾ ಇಲ್ಲ. ದೆನ್ ಡೂ ಯು ನಾಟ್ ಲೈಕ್ ಸ್ವೀಟ್ಸ್, ನಿಮಗೆ ಸ್ವೀಟ್ಸ್ ಇಷ್ಟ ಇಲ್ವಾ ಅಂತ ಕೇಳಿ, ನಿನಗೆ ಅಥವಾ ನಿಮಗೆ. ಹಾಗಾಗಿ ಡೂ ಬಂದು ಪ್ರೆಸೆಂಟ್ ಟೆನ್ಸ್. ಡಿಡ್ ಶಿ ನಾಟ್ ಪಾಸ್ ದ ಟೆಸ್ಟ್, ಅವಳು ಟೆಸ್ಟ್ ಪಾಸ್ ಆಗಲಿಲ್ವಾ? ಪಾಸ್ಟ್ ಟೆನ್ಸ್. ಸೊ ಡೂನ ಪಾಸ್ಟ್ ಟೆನ್ಸ್ ಏನು? ಡಿಡ್. ಶಿ ಅವಳು, ನಾಟ್ ಪಾಸ್ ದ ಟೆಸ್ಟ್, ಅವಳು ಟೆಸ್ಟ್ ಪಾಸ್ ಆಗಲಿಲ್ಲವಾ? ಹಾಗಾಗಿ ಡಿಡ್ ಅಂತ ಯೂಸ್ ಮಾಡ್ತೀವಿ. ಪಾಸ್ಟ್ ಟೆನ್ಸ್ ಆಫ್ ಡೂ ಈಸ್ ಡಿಡ್. ಪ್ರೆಸೆಂಟ್ ಟೆನ್ಸ್ ಡೂ, then did past tense. Does third person singular. Did common to everybody, past tense again. All right, so that is ದೆನ್ ಇಷ್ಟು ನಾವು ಇವತ್ತು ಏನೇನು ಮಾಡಿದ್ವಿ ಅಂತ ಹೇಳಿದ್ರೆ, ವಿ ಹ್ಯಾವ್ ಬೀನ್ ಟಚಿಂಗ್ ಅಪಾನ್ 2 forms ಆಫ್ ಇಂಪಾರ್ಟೆಂಟ್ ವರ್ಬ್ಸ್ ಲೈಕ್ ಹ್ಯಾವ್ ನೋಡಿದ್ವಿ, ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಹ್ಯಾವ್ ಲೈಕ್ ಹ್ಯಾಸ್, ಹ್ಯಾವ್, ಇದು ರೂಟ್ ವರ್ಡ್ ಬಂದು ಹ್ಯಾವ್. ಓಕೆ, ಹ್ಯಾಸ್, ಹ್ಯಾವ್, ಹ್ಯಾಡ್ ಆ್ಯಂಡ್ ಹ್ಯಾವಿಂಗ್, 4 types. ಓಕೆ, ಟೈಪ್ 2 ಅಲ್ಲಿ ಬಿ ಫಾರ್ಮ್ಸ್ ನೋಡಿದ್ವಿ, ಹ್ಯಾವ್ ಫಾರ್ಮ್ಸ್ ನೋಡಿದ್ವಿ. ನಾವು ಡೂ ಫಾರ್ಮ್ಸ್, ಡೂ ಫಾರ್ಮ್ ಇಸ್ ದ ರೂಟ್ ವರ್ಡ್. ಇದರಲ್ಲಿ ಡೂ, ದೆನ್ ಡಿಡ್ past tense, then done, okay, then doing and does third person singular. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಹ್ಯಾವ್ ಅಲ್ಲಿ 4 ಇದೆ, ಡೂ ಅಲ್ಲಿ 5 ಫಾರ್ಮ್ಸ್ ಇದೆ. ಇದಕ್ಕಿಂತ ಮುಂಚೆ ಬಿ ಫಾರ್ಮ್ ನೋಡಿದ್ವಿ, ಅದರಲ್ಲೂ ಸಹ ವಿ ಹ್ಯಾಡ್ ಸೀನ್ ಆಮ್, ಈಸ್, ವಾಸ್, ವರ್. ಇಷ್ಟು ನಾವು ಬೇಸಿಕ್ ಫಾರ್ಮ್ಸನ್ನು ನಾವು ನೋಡಿದ್ವಿ. ಸೊ ಔಟ್ ಆಫ್ 23 ಹೆಲ್ಪಿಂಗ್ ವರ್ಬ್ಸ್ ವಿ ಹ್ಯಾವ್ ಆಲ್ಮೋಸ್ಟ್ ಬೀನ್ ಕಂಪ್ಲೀಟಿಂಗ್ ಆಲ್ ದಿಸ್. ಇನ್ನು ನೆಕ್ಸ್ಟ್ ಸೆಷನ್ ಬರೋವಾಗ ವಿಲ್ ಸಿ ಸಮ್ ಅದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ದಯವಿಟ್ಟು. ವಿದೌಟ್ ಪ್ರಾಕ್ಟೀಸ್, ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್ಲಿ, ಈ ಆರ್ಡರ್ಲಿ ಕ್ರಮೇಣ ನಾವು ಐ ಗೆಸ್ ಲೈಕ್ ಐ ಬಿಲೀವ್ ದಟ್ ಇಷ್ಟೆಲ್ಲ ಬೇಸಿಕ್ಸಿಂದ ನಾವು ಸ್ಟಾರ್ಟ್ ಮಾಡಿರೋವಾಗ ನಿಮಗೆ ಅದು ಬೈ ಪ್ರಾಕ್ಟೀಸ್ ಇಟ್ ಹ್ಯಾಸ್ ಟು ಕಮ್. ಈಗ ಒಂದು ಕ್ಲಿಯರ್ ಐಡಿಯಾ ಬಂದಿರಬಹುದು ಅನ್ಸುತ್ತೆ. ಹೌ ಡು ಯು begin a sentence? So you begin a sentence with a subject and then the helping verb, then the verb and then the later part of the sentence. Okay, this is how you construct the sentence. So sentence construction, ನೀವು ಸುಲಭವಾಗಿ ಮಾತಾಡಬೇಕು ಅಂದರೆ ಆಟೋಮೆಟಿಕ್ ಆಗಿ ನ್ಯಾಚುರಲ್ ಆಗಿ ನೀವು ಮಾತು ಬರಬೇಕು ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ. ಸೊ ಯು ಹ್ಯಾವ್ ಟು ಸಿ ಹೌ ದ ಸೆಂಟೆನ್ಸ್ ಇಸ್ ಕನ್ಸ್ಟ್ರಕ್ಟೆಡ್. ಅದಕ್ಕೆ ನಾವು ಸ್ಟ್ರಕ್ಚರಲ್ ಗ್ರಾಮರ್ ಪ್ರಕಾರ ನಾವು ಮಾಡ್ತಾ ಇಲ್ಲ. ನಿಮ್ಗೊಂದೊಂದು ಎಕ್ಸಾಂಪಲ್ಸ್ ತೋರಿಸ್ತಾ ಹೌ ದ ವರ್ಡ್ಸ್ ಆರ್ ಕನ್ಸ್ಟ್ರಕ್ಟೆಡ್ ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಹೋಗ್ತಾ ಇದ್ದೀವಿ. ಇಫ್ ಯು do not like this method or if you want a different change in the method ಅಂತ ಹೇಳಿದ್ರೆ please do suggest us, we'll try out. ನಿಮಗೆ ತಲುಪೋದಷ್ಟೇ ಮುಖ್ಯ ನಮಗೆ. whichever method we'll certainly try which method reaches you the best ಅಂತ ಹೇಳಿ. you're always working out for your own good. ಹಾಗಾಗಿ please do comment and see how best we can improve our sessions. All right, and so until we meet next time, take care of yourselves. Thank you.